ಹಾಗೂ ಆ ಅವತಾರದ ಲೀಲೆಗಳನ್ನು ಕೂಡ ತಾವು ಸಾಕಷ್ಟೆಲ್ಲ ಚರಿತ್ರೆಗಳನ್ನು ಓದಿದಂತ ವಿದ್ವಾಂಸರಿದ್ದೀರಿ, ಜ್ಞಾನಿಗಳಿದ್ದೀರಿ. ಅದರ ಬಗ್ಗೆ ಬಹಳ ಡಿಟೇಲ್ ಹೇಳೋ ಅವಶ್ಯಕತೆನೂ ಇಲ್ಲ. ಸಾಕಷ್ಟು ಗ್ರಂಥಗಳನ್ನು ಓದಿದ್ದೀರಿ ಹಾಗೂ ಸತ್ಸಂಗದಲ್ಲೂ ಕೂಡ ಅದರ ಬಗ್ಗೆ ಕೇಳಿದ್ದೀರಿ. ಅದೇ ರೀತಿಯಾಗಿ ಮುಂದಾದ್ರೂ ಕೂಡ ಕ್ರಿಸ್ತಕ 18ನೇ ಶತಮಾನ, ಸ್ವಾಮಿಯ ಜನ್ಮ ಕ್ರಿಸ್ತಕ 1758 ಅಥವಾ ಶಾಲಿವಾನ ಸಂಖ್ಯೆ ಪ್ರಕಾರ 1480 ಬಹುದಾಯನ ಸಂವತ್ಸರ. 18ನೇ ಶತಮಾನ ಅಂತಂದ್ರೆ ನಮ್ಮ ಭಾರತೀಯ ಇತಿಹಾಸದಲ್ಲಿಯೇ ಅತ್ಯಂತ ಅಂಧಕಾರದ ಯುಗ ಅಂತ ಹೇಳಂತ ಏನ್ ಆಗಬಾರ್ದದೆಲ್ಲ ಯುದ್ಧ, ದಾಳಿ, ಅತ್ಯಾಚಾರ, ಕೊಳ್ಳೆ ಹೊಡೆಯುವುದು, ಅಭಾವ, ಬರಗಾಲ, ಸಾಮಾಜಿಕ ರಾಜಕೀಯ ಅಧಪತನ, ದೊಡ್ಡ ಲಿಸ್ಟೇ ಇದೆ. ಆ ಸಮಯದಲ್ಲಿ ಸ್ವಾಮಿ ಅವತಾರ ತಗೊಂಡು ಬಂದ. ಅವಾಗಾದ್ರೂ ಕೂಡ ಆ ಸ್ವಾಮಿಯನ್ನು ಕರ್ಕೊಂಡ್ ಬರ್ಬೇಕಾದ್ರೆ ಮಾರ್ತಾಂಡ ದೀಕ್ಷಿತರು ಮಾತೆ ಲಕ್ಷ್ಮೀಬಾಯಿ ಅವರು ಮಾಡಿದ ಘೋರ ತಪಸ್ಸು ತಾವೆಲ್ಲ ಗ್ರಂಥಗಳಲ್ಲಿ ಓದಿದಿರಿ. ಅವರು ಗೋಠೆ ಗ್ರಾಮದಿಂದ ಮುಂದೆ ಆಮೇಲೆ ಅಲ್ಲಿಂದ ತಮ್ಮ ಕುಲದೇವರಾದಂತಹ ಇಬ್ಬರಿಗೆ ಮಲೆಯಲ್ಲಿ ಹೋಗಿ ಅಲ್ಲಿಂದ ಪಂಢರಪುರಕ್ಕೆ ಹೋಗಿ ಕಾಶಿಗೆ ಹೋಗಿ ಮತ್ತೆ ಬೇರೆ ಬೇರೆ ಇಬ್ಬರ ಜೊತೆ ಸೇರ್ಕೊಳ್ತಾರೆ. ಸಿದ್ದೇಶ್ವರ ಮಹಾರಾಜರು ಮತ್ತು ಅನಂತ ಶಾಸ್ತ್ರಿಗಳು ಅಂತೇಳಿ ಅವರಿಬ್ಬರಿಗೂ ಗುರುಗಳು ಅತ್ಯಂತ ಅವರ ಸೇವೆಯನ್ನು ಕೊಂಡು ಅವರಿಬ್ಬರಿಗೂ ಸನ್ಯಾಸವನ್ನು ಕೊಟ್ಟರು ಕೂಡ ನೀನು ಮಾತ್ರ ಗೃಹಸ್ಥಾಶ್ರಮೇ ಆಗಿರ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಕಾಶಿಯಲ್ಲಿರುವಾಗಲೇ ಮಾರ್ತಾಂಡ ದೀಕ್ಷಿತರ ಯಾಕಂದ್ರೆ ಮೊದಲಿನಿಂದಲೂ ಅತ್ಯಂತ ಮೇಧಾವಿಗಳು. ಅಲ್ಲಿದ್ರ ಕೂಡ ಅವರು ಅಗ್ನಿಷ್ಠೋಮ ಸೋಮಯಾಗವನ್ನು ಮಾಡ್ತಾರೆ. ಅದರೊಳಗೆ ಅದಕ್ಕೆ 5 ದಿನಗಳಲ್ಲಿ ನಡೆಯುವಂತಹ ಯಾಗ ಅದು. ದೀಕ್ಷಿಣೇಷ್ಟಿ ಅಂತ ಮಾಡ್ಬೇಕಾಗ್ತದೆ, 2ನೇ ದಿವಸ ಪ್ರಣೇಷ್ಟಿ ಅಂತ ಮಾಡ್ಬೇಕಾಗ್ತದೆ, ಆಮೇಲೆ ಅಗ್ನಿ ಹೋತಾರಂ ಮಾಡ್ಬೇಕಾಗ್ತದೆ, ಸಾಮಗಾಯನ ಮಾಡ್ಬೇಕಾಗ್ತದೆ, 4ನೇ ದಿವಸ ಸಂಪೂರ್ಣವಾಗಿ ಉಪವಾಸವಿದ್ದು ಅಶಸೂಕ್ತ ಆಗ್ನೇಯ ಸಾಮಗಾಯನ ಇದೆಲ್ಲ ಮಾಡಿ ಪ್ರಾತಃ ಮಧ್ಯಾಹ್ನ ಸಾಯನ ಸಂಧ್ಯಾಕಾಳಿ ಸಾಯಂಕಾಲಕ್ಕೆ ಸವನ ಈ ರೀತಿಯಾಗಿ ಎಲ್ಲಾ ಉದ್ದೀತ ಗಾಯನ ಮಾಡಿ ಆಮೇಲೆ ಅವಭೃತ ಸ್ನಾನ ಮಾಡಬೇಕು. ನನಗೆ ಹೋದ ವರ್ಷ ಒಂದು ಇನ್ವಿಟೇಷನ್ ಬಂದಿತ್ತು. ಇಲ್ಲಿ ಸಿಂಧುದುರ್ಗದಲ್ಲಿ ಒಂದು ಸೋಮಯಾಗ ಮಾಡಿದ್ರು. ಅಲ್ಲಿಗೆ ಋತ್ವಿಜರು ಯಾರು ಕೂತ್ಕೊಳ್ತಾರಲ್ಲ ಅವ್ರು ತಮ್ಮ ಕಂಪ್ಲೀಟ್ ಇಂದ್ರಿಯಗಳ ಮೇಲೆ ಅವ್ರು ಇಷ್ಟೊಂದು ಕಂಟ್ರೋಲ್ ಇರ್ಬೇಕಲ್ಲ. ಯಾಕಂದ್ರೆ ಅವ್ರ ಅಗ್ನಿ ಅವತಾರವೇ ಆದ್ರಿಂದ ಅವ್ರು ಸ್ನಾನ ಕೂಡ ಮಾಡ್ತಕ್ಕದಿಲ್ಲ, ಅಂದ್ರೆ ನೀರು ಅವರಿಗೆ ಸಿಂಪಡಿಸಕ್ಕದಿಲ್ಲ. ಅಷ್ಟು ಆ ರೀತಿಯಾಗಿ ಅವ್ರು ಇರ್ಬೇಕು. ಬೆಳಗಿನಿಂದ ಸಂಜೆವರೆಗೆ 2 ದಿವಸ ನಡೆದ್ರೆ 2 ದಿವಸದವರೆಗೆ 3 ದಿವಸದವರೆಗೆ. ಅದಕ್ಕೆ ಮುಂಚಿನ ಕಾಲದಲ್ಲಿ ಸೋಮರಸವನ್ನು ಕುಡಿದು ಅದರಿಂದ ಶಕ್ತಿಯನ್ನು ಪಡ್ಕೊಂಡು ಮಾಡ್ತಾ ಇದ್ರೆ ಅಂತೆಲ್ಲ ಬರ್ತದೆ. ಆದ್ರೆ ಅಂತಹ ಕಠಿಣ ತಪಸ್ಸನ್ನು ಮಾರ್ತಾಂಡ ದೀಕ್ಷಿತರು ಮಾಡಿದ್ರು. ಆಮೇಲೆ ಮತ್ತೆ ಗೋಠೆಗೆ ಬಂದ್ರು. ಮುಂದೆ ಅಲ್ಲಿಂದ ಮತ್ತೆ ಅವರು ಮುನವಳ್ಳಿಗೆ ಹೋಗಿ ಮಲಪ್ರಭಾ ತೀರದಲ್ಲಿ ಸೋಮಯಾಗ ಮಾಡಿದ್ರು. ಮತ್ತೆ ಆಮೇಲೆ ಮುರುಗೋಡಕ್ಕೆ ಬಂದ್ರು. ಅಗ್ನಿಹೋತ್ರಿಗಳಿಗೆ ವೇದಾಧ್ಯಯನ ಮಾಡಿದ್ರು. ಮತ್ತೆ ಬೇರೆಯವರು ಕೂಡ ವೇದ ಪಾಠಶಾಲೆಯನ್ನು ತೆಗೆದು ಜ್ಞಾನವನ್ನು ಕೂಡ ನೀಡ್ತಾ ಹೋದ್ರು. ಆಮೇಲೆ ದುರದೃಷ್ಟವಶಾತ್ 2 ಪತ್ನಿ ಯೋಗ ಆದ್ಮೇಲೆ 3ನೇ ಲಕ್ಷ್ಮೀ ಮಾತೆಯರ ಜೊತೆ ಅವ್ರ ಮದುವೆ ಆಯ್ತು. ಆಮೇಲೆ ಗೃಹಸ್ಥರಾಗಿ ಸತ್ಕರ್ಮ ನಿರತರಾಗಿ 16 ಶ್ರೌತ ಪ್ರಯೋಗ ಗ್ರಂಥಗಳನ್ನು ರಚಿಸಿದರು ಅವರು ಮುರುಗೋಡದಲ್ಲಿ. ಏಷಃ ಯಜ್ಞ ಪಂಚವಿಧೋಗ್ನಿಹೋತ್ರಂ ಅಂದ್ರೆ ಅದರಲ್ಲಿ ದರ್ಶಪೂರ್ಣ ಮಾಸ, ಅಗ್ನಿಹೋತ್ರ, ಚಾತುರ್ಮಾಸ, ಪಶುಯಾಗ, ಸೋಮಯಾಗ ಹೀಗೆ ಸಪತ್ನಿಗಾಗಿ ಮಾಡುವಂತಹ ಯಜ್ಞ. ಅದನ್ನೂ ಕೂಡ ಅವರು ಅಷ್ಟೊಂದು ವೇದ ಪಾರಂಗತರಾಗಿ ಮಾರ್ತಾಂಡ ದೀಕ್ಷಿತರು ಮಾಡಿದ್ರು. ಅದಕ್ಕೆ ಚಿದಂಬರಂ ಆದ್ಮೇಲೆ ರಾಘವ ದೇಶಪಾಂಡೆ ಅವರು ಬರೀತಾರೆ, ಮಾರ್ತಾಂಡ ಇವ ಸಹ ಸಾಕ್ಷಾತ್ ವೇದ ವೇದಾಂಗ ಪಾರಗ ಶಾಂತೋದಾಂತ ತಪಸ್ವೀಯ ಅಗ್ನಿಹೋತ್ರ ಪರಾಯಣ. ಈ ರೀತಿಯಾಗಿ ಮಾರ್ತಾಂಡ ದೀಕ್ಷಿತರು ತಪಸ್ಸನ್ನು ಮಾಡಿ ಮತ್ತೆ ದೇವರಿಬ್ಬರಿಗೆ ಹೋಗಿ ಅಲ್ಲಿಂದ ಅವರ ಆಜ್ಞೆಯ ಪ್ರಕಾರ ತಮಿಳುನಾಡಿಗೆ ಹೋಗಿ 12 ವರ್ಷ ಕೇವಲ ಒಂದು ಬಟ್ಲು ಗರಿಕೆ ರಸವನ್ನು ಸೇವಿಸಿ ಗುರು ದಂಪತಿಗಳು ಅವರನ್ನು ಚಿದಂಬರನ್ನು ಅಲ್ಲಿ ಈಶ್ವರನ್ನು ಪ್ರಾರ್ಥನೆ ಮಾಡಿದಾಗ ಆಮೇಲೆ ವರಪ್ರದಾನವಾಗ್ತದೆ. ಅದನ್ನು ಕೂಡ ಚಿದಂಬರ ಮಹಾತ್ಮ್ಯದಲ್ಲಿ ಇಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ. ಅಂದ್ರೆ ಜ್ಞಾತಂ ಮನೋರಥಂ ತೇಜ್ಯ ಧರ್ಮ ಸಂಸ್ಥಾಪನಾಯ ಹಿ ಜನಿಷ್ಯ ತದ್ರದೇ ವಿಪ್ರ ತಮೋ ಮಂಗಲಮಾಚರ. ಜನಿಷ್ಯ ತದ್ಗ್ರಹೇ ವಿಪ್ರ ತಪೋ ಮಂಗಲಮಾಚರ. ಶ್ರೀ ಚಿದಂಬರ ಮಹಾತ್ಮ ಈ ರೀತಿಯಾಗಿ ಮತ್ತೆ ಬಂದು ಮುರುಗೋಡಿಗೆ ಬಂದು ಆಮೇಲೆ ಸುಗೋಲ ಕ್ಷೇತ್ರಕ್ಕೆ ಹೋಗಿ ಗಾಯತ್ರಿ ಪುರಸ್ಕಾರ ಮಾಡಿದ ಮೇಲೆ ಮುಂದೆ ಶ್ರೀ ಶಾಲಿವಾಹನ ಸಂಖ್ಯೆ 1680 ಬಹುದಾಯನ ಸಂವತ್ಸರದಲ್ಲಿ ಕಾರ್ತಿಕೋದ ಷಷ್ಠಿ ಎಂದು ಈ 1 ವಾರದಿಂದ ನಾವು ಜನ್ಮೋತ್ಸವ ಆಚರಿಸ್ತೀವಿ. ಅವಾಗ ಭಗವಂತ ಭೂಮಿಗೆ ಅವತರಿಸಿದ. ಅಂದ್ರೆ ಹೇಳೋ ಉದ್ದೇಶ ಅಂತಂದ್ರೆ ಎಂತಹ ತಪೋನಿಷ್ಠರವರು, ಎಂತಹ ತಪಸ್ಸು ಸ್ವಾಮಿಯನ್ನು ಭೂಮಿಗೆ ತರಬೇಕಂತ ಹೇಳಿ ಇಷ್ಟು ಮಾಡಿದಾಗ ನಮ್ನೆಲ್ಲರ ಭಾಗ್ಯ. ಅವಾಗ ನಮಗೆ ಒಂದು ಭಾಗ್ಯ ಸಿಕ್ತು ಸ್ವಾಮಿಯ ಅವತಾರಗಳನ್ನು ನೋಡ್ಲಿಕ್ಕೆ. ಆಗ ಸಗುಣ ರೂಪದಲ್ಲಿ ನೋಡಿದಂತಹ ಅವರಂತೂ ಎಂಥ ಒಂದು ಭಾಗ್ಯವಂತರು. ಸಂತ ರಾಜಾರಾಮರಾಗಲಿ, ಸಂತ ಮಾತಾ ವಿಠಾಬಾಯಿಯವರಾಗಲಿ, ಬೇರೆಯವರು ಸಖಾರಾಮ್ ಗರ್ದೇವರಾಗಲಿ, ಅವರೆಲ್ಲರೂ ನೋಡಿ ಆನಂದ ಹೊಂದಿದ್ರಂತೆ ಅಂತಂದ್ರೆ ಸ್ವಾಮಿಯನ್ನು. ಈ ರೀತಿಯಾಗಿ ಶ್ರೀಮತ್ ಚರಿತ್ರೆಯಲ್ಲಿ ಸಖಾರಾಮ್ ಗರ್ದೇವರಂತೂ ಏನು ವರ್ಣನೆ ಮಾಡಿದ್ದಾರೆ ಅದರಲ್ಲಿ.
ಸ್ವಸ್ತಿ ಶ್ರೀಮನ್ ರಪಚಾಲಿ ವಾಹನಸಿಕೆ 16 सीवरी मासी ऊर्जसु कृष्ण षष्ठी तिथिये शुक्रांशु वासरी योग ब्रह्म हि कर्णतो वणिजः बहुधान्य संवत्सरी भोगी तिष्यदिवासिदंबर गुरु प्रत्यक्ष ಜಾಗರಿ. ಸಕಾರಾಮ್ ಗರ್ದೇವರು ಶ್ರೀಮತ್ ಚರಿತ್ರದಲ್ಲಿ ಈ ರೀತಿಯಾಗಿ ಸ್ವಾಮಿಯನ್ನು ನೋಡಿ ಆನಂದವನ್ನು ತಂದರು. ಸ್ವಾಮಿಯ ಅಂದ್ರೆ ಹೇಳೋ ಉದ್ದೇಶ ಇದ್ರಲ್ಲಿ ಅಂತಂದ್ರೆ ಸ್ವಾಮಿಯ ಕರುಣೆ ಎಷ್ಟಂತಂದ್ರೆ ನನ್ನ ಭಕ್ತರ ಸಲುವಾಗಿ ನಾನು ಬರಬೇಕು, ಭಕ್ತರ ಸಲುವಾಗಿ ನಾನು ಅವತಾರ ತಗೊಳ್ಬೇಕು. ಯಾವಾಗ ಧರ್ಮಗ್ಲಾನಿ ಆಗ್ತದಲ್ಲ ನನ್ನ ಅವಾಗ ಆ ಧರ್ಮಗ್ಲಾನಿ ಆದಾಗ 18ನೇ ಶತಮಾನದಲ್ಲಿ ಕೂಡ ಸಜ್ಜನರು ತಮ್ಮ ಜೀವ ಮುಷ್ಟಿಯೊಳಗೆ ಇಟ್ಕೊಂಡು ಏನಪ್ಪಾ ಭಗವಂತ ನೀನೇ ಕಾಯ್ಬೇಕೀಗ, ನಾವೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಈಗೆಲ್ಲ ನಾವ್ ಹೇಳ್ತೀವಿ ಕಲಿಯುಗದಲ್ಲಿ ನಾವು ಸಂಘವನ್ನು ಮಾಡೇನೆ ಶಕ್ತಿಯನ್ನು ಪಡ್ಕೊಳ್ಬೇಕಂತ ಹೇಳಿ. ಇವಾಗಲೂ ಪರಿಸ್ಥಿತಿ ಆ ರೀತಿ ಆದಾಗ ಎಷ್ಟೋ ಜನರಿಂದ ನಮಗೆ ಬರ್ತದೆ, ನೀವು ಸಂಘಟಿತರಾಗ್ರಿ. ಆದ್ರೆ ಸಂಘಟಿತರಾದಾಗ್ಲೂ ಕೂಡ ಯಾವಾಗ ಮನುಷ್ಯ ಪ್ರಯತ್ನ ಅನ್ನುವಂಥದ್ದು ದಾಟಿ ಹೋಗ್ತದೋ ಅವಾಗ ಭಗವಂತನಿಗೆ ಅನಿಸ್ತದೆ ನನ್ನ ಸಜ್ಜನರ ಸಲುವಾಗಿ ನಾನು ಇಲ್ಲಿ ಬರಲೇಬೇಕಾಗ್ತದೆ. ಇದಕ್ಕೆ ರಕ್ಷಕ ಸರ್ವ ಸಿದ್ಧಾಂತೆ ವೇದಾಂತೇಶು ಚ ಗೀಯತೆ, ಸಗಣು ರೂಪ ತಾಳುವುದೇ ಭಗವಂತ. ಈ ರೀತಿಯಾಗಿ ಭಗವಂತ ಅವತಾರ ತಗೊಂಡ ಭೂಮಿಯ ಮೇಲೆ ಬಂದ ಈ ಹಿನ್ನೆಲೆಯಲ್ಲಿ ಸಂತ ರಾಜಾರಾಮರದ ಒಂದು ಅಭಂಗವನ್ನು ತೆಗೆದುಕೊಂಡು ಅದರ ಬಗ್ಗೆ ಚಿಂತನೆಯನ್ನು ಮಾಡೋಣ. ಅಭಂಗ ವರದ ಅಭಂಗದಲ್ಲಿ ಒಂದು 8ನೇ ವರದ ಅಭಂಗ. ಆಜ್ಞಾಕರಿತಾ ಹಿತಾಚಿ ಶಂಕಾ ಪುರೇ ನಾಮನಾಚಿ ಬಹುತ ತ್ರಿತಾಪೆ ತಾಪಲೋ ಏಕವೇಳ ಜಾವುನಿ ಆಲೋ ಮಣೋನಿ ಝಾಲೋ ಭಯಭೀತ काही कळे ना स्वहित धीर देवोनिया बुद्धी मज सांगा कृपानिधी दास अज्ञान मी खरा कळा तुम्ही चिದಂಬರ. ಮಣೋನಿ ಝಾಲೋ ಭಯಭೀತ ಅಂತ ಹೇಳಿದಾರೆ ನೋಡಿ. ಅಂದ್ರೆ ಯಾವಾಗ ಸಜ್ಜನರಿಗೆ ಭಯ ಉಂಟಾಗ್ತದೋ, ಹೆಂಗಪ್ಪ ಯಾವ ರೀತಿಯಾಗಿ ನಾನು ಜೀವನ ತೆಗೆಯೋದೀಗ, ಹೊರಗೆ ನೋಡಿದ್ರೆ ಪರಿಸ್ಥಿತಿ ಭಯಂಕರ ಕೆಟ್ಟ ಹೋಗ್ಬಿಟ್ಟದೆ ಅನ್ನುವಂತ ಪರಿಸ್ಥಿತಿ ಬರ್ತದೋ, ಹಾಗೂ ಸಂಘಟಕರಾದ್ರೂ ಕೂಡ ಮನುಷ್ಯ ಪ್ರಯತ್ನದಿಂದ ಯಾವಾಗ ಅವರ ದುಃಖಗಳು ನಿವಾರಣೆ ಆಗುವುದಿಲ್ಲೋ ಆವಾಗ ಸ್ವಾಮಿಗೆ ಅನಿಸ್ತದೆ ನಾನೇ ಬರಬೇಕು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಅದ್ರ ವಿಶೇಷ ಅಂದ್ರೆ ಚಿದಂಬರ ಮಹಾಸ್ವಾಮಿ ಅವತಾರದಲ್ಲಿ ದುಷ್ಟರಿಗೂ ಕೂಡ ಅವರ ಮನಸ್ಸು ಪರಿವರ್ತನೆಯನ್ನು ಮಾಡಿ ಅವರನ್ನು ಶಿಷ್ಟರನ್ನಾಗಿ ಮಾಡಿದಂತಹ ಸಾಕಷ್ಟು ಲೀಲೆಗಳನ್ನು ನಾವು ಇದರಲ್ಲಿ ಸಂತ ಶ್ರೇಷ್ಠ ರಾಜಾರಾಮನು ಹೇಳ್ತಾರೆ. ಏನಂತಂದ್ರೆ ಧರ್ಮವು ಯಾವಾಗ ನೇಪಥ್ಯಕ್ಕೆ ಸರಿದಾಗ ಅವಾಗ ಆ ಚೈತನ್ಯ ಅನ್ನುವಂಥದ್ದು ಬರ್ತದೆ. ಅವನೇ ಹೇಳಿದಾಗೆ ಯೋಗ ಕ್ಷೇಮಂ ವಹಾಮ್ಯಹಂ. ಯೋಗ ಅಂತಂದ್ರೇನು? ಅಪ್ರಾಪ್ತಸ್ಯ ಪ್ರಪಣಂ. ನಮಗೇನು ಇಲ್ಲವೋ ಅದನ್ನು ಪಡೆದುಕೊಳ್ಳುವುದು ಯೋಗ. ಅದು ಸಿಕ್ಕ ಮೇಲೆ ಪ್ರಾಪ್ತಸ್ಯ ಪರಿರಕ್ಷಣಂ, ಅದೇ ಕ್ಷೇಮ. ಸಿಕ್ಕದ್ದನ್ನು ಯಾಕಂದ್ರೆ ಯಾರು ದೋಚಿಕೊಂಡು ಹೋಗ್ಲಿಕ್ಕೆ ಸುರುವಂತ ಪರಿಸ್ಥಿತಿ ಉಂಟಾದಾಗ ನಮ್ಮ ಇಷ್ಟು ಕಷ್ಟಪಟ್ಟು ಗಳಿಸಿದ್ದೆಲ್ಲ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಾಗ ರಕ್ಷಕರು ಯಾರು? ಭಗವಂತನೇ ಬರಬೇಕು. ಅದಕ್ಕೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದಾಗೆ ಅವತಾರ ತಗೊಂಡು ಬಂದು ತನ್ನ ಭಕ್ತರನ್ನು ಕಾಯುವ ಸಲುವಾಗಿ ಅದರ ಸಲುವಾಗಿ ಏನ್ ಬೇಕಾಗ್ತದೆ ಅಂತಂದ್ರೆ ನಮ್ಮಲ್ಲಿ ನಮ್ಮ ಕರ್ಮದಲ್ಲಿ ಒಂದು ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೆ ನಿಶ್ಚಿತ ಬುದ್ಧಿ, ಇನ್ನೊಂದು ಅವ್ಯವಸಾಯಾತ್ಮಿಕ ಅನಿಶ್ಚಿತ ಬುದ್ಧಿ ಅನ್ನುವಂಥದ್ದು. ಅದಕ್ಕೆ ಆ ಮನಸ್ಸಿನಲ್ಲಿ ಸಂಶಯವನ್ನು ದೂರ ಮಾಡಿಕೊಂಡು ಸ್ಥಿರವಾಗಿ ಯಾವನು ಗಟ್ಟಿಯಾಗಿ ನಾವು ಯಾವಾಗ ಮಹಾಸ್ವಾಮಿಯ ಪಾದಗಳು ಹಿಡಿತೀವೋ ಆವಾಗ ಅವನಿಗೆ ಅದು ಅನಿವಾರ್ಯವಾಗಿದೆ. ಆಜ್ಞಾ ಕರಿತಾ ಹಿತಾಚಿ ಶಂಕಾ ಪುರೇನಾ ಮನಾಚಿ. ಸಂತ ಶ್ರೇಷ್ಠ ಹೇಳ್ತಾರೆ, ನೀನೇನೋ ನನ್ನ ಹಿತವನ್ನು ಗಮನದಲ್ಲಿಟ್ಟುಕೊಂಡೇ ಆಜ್ಞಾ ಮಾಡ್ತಿ, ಆದ್ರೆ ನನಗೆ ಮನಸ್ಸಿನಲ್ಲಿ ಒಂದು ಸಂಶಯ. ಶಂಕಾ ಪುರೇನಾ ಮನಾಚಿ, ಹಿಂಗ್ಯಾಕಾಯ್ತು ಸ್ವಾಮಿ, ಹಿಂಗ್ಯಾಕೆ ಮಾಡಿದ ಅಂತೇಳಿ ನನ್ನ ಅಜ್ಞಾನದಿಂದ ನನಗೆ ಒಂದು ಸಂಶಯ ಬರ್ಲಿಕ್ಕೆ ಶುರುವಾಗ್ತದೆ. ಭಗವಂತನಿಗೆ ಕೇವಲ ಈಗಿಂದಲ್ಲ ಬಹಳ ಮುಂದಿಂದ ವಿಚಾರ ಮಾಡಿಕೊಂಡು ಇವನಿಗೆ ಯಾವ ರೀತಿಯಾದಂತ ಪರಮ ಸೌಖ್ಯ ಅನ್ನುವಂಥದ್ದು ಸಿಗಬೇಕು ಅನ್ನೋ ವಿಚಾರದಿಂದ ನಮಗೊಂದೊಂದು ದಯಪಾಲಿಸಿರ್ತಾನೆ. ಆದ್ರೆ ನಮಗೆ ಮನಸ್ಸಿನಲ್ಲಿ ಸಂಶಯ ಆಗ್ತಿದೆ, ಹಿಂಗಾಗಿದ್ರೆ ಸರಿ ಆಗ್ತಿದ್ರಿ, ಹಂಗಾಗಿದ್ರೆ ಸರಿ ಆಗ್ತಿತ್ತು ಅಂತೇಳಿ ನಮ್ಮ ಅಲ್ಪ ಬುದ್ಧಿಯನ್ನು ನಾವು ಅದರಲ್ಲಿ ತೋರಿಸಿ ನಾವು ಏನೇನೋ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಶಂಕಾ ಪುರೇನಾ ಮನಾಸಿ. ನೀನು ಒಂದು ಅತ್ಯಂತ ಕರ್ನಾಳವಾಗಿ ಕೃಪಾಳವಾಗಿ ಕೃಪಾ ಸಮುದ್ರನಾಗಿ, ತಾಯಿ ಹೇಗೆ ಮಗುವಿಗೆ ಒಂದೆರಡು ಏಟು ಕೊಟ್ಟರು ಕೂಡ ಅವನ ಅಭಿವೃದ್ಧಿ ಅದರಲ್ಲಿ ಹೇಗೆ ಲಕ್ಷ್ಯ ಇಟ್ಕೊಂಡು ಮಾಡಿರ್ತಾಳೋ ಆ ರೀತಿಯಾಗಿ ನೀನು ನನಗೆ ಮಾಡಿದ್ರು ಕೂಡ
ನನ್ನ ಮನಸ್ಸಿನಲ್ಲೇ ಸಂಶಯ ಅನ್ನುವಂಥದ್ದು ಹೋಗ್ತಾ ಇಲ್ಲ. ಹಿಂಗೆ ಯಾಕೆ ಆಯ್ತು ನನಗೆ ಅಂತ ಮನಸ್ಸಿಗೆ ಸಂಶಯ ಬರ್ತದೆ ಅಂತ ಹೇಳ್ತಾರೆ. ಆ ಸಂಶಯ ಯಾಕೆ ಬರ್ತದೆ ಅಂತಂದ್ರೆ ಅದು ಅಜ್ಞಾನದಿಂದ ಅಥವಾ ಅವಿದ್ಯೆಯಿಂದ, ನಮಗೆ ದೃಢ ವಿಶ್ವಾಸ ಇಲ್ಲದೆ ಇರುವುದರಿಂದ. ಇನ್ನೂ ಒಂದು ಮಾತು ಹೇಳ್ಬೇಕಂದ್ರೆ ನಾವು ದೇವರನ್ನು ಒಂದು ವ್ಯಾಪಾರಿ ಭಾವದಲ್ಲಿ ಕಾಣೋದ್ರಿಂದ. ಏನ್ರಿ ಇಷ್ಟು ಪ್ರದಕ್ಷಿಣೆ ಹಾಕಿದೆ, 2 ತೆಂಗಿನಕಾಯಿ ಓಡಿಸಿದೆ, ಇಷ್ಟು ಸಲ ಹೋಗಿ ಬಂದೆ ಅಂದ್ರೆ ವ್ಯಾಪಾರಿ ಮನೋಭಾವ. ನಾ ಇಷ್ಟು ಮಾಡೇನಂದ್ರೆ ದೇವ್ರು ನಮಗೆ ಇಮಿಡಿಯೇಟ್ ಅದ್ರ ರಿಸಲ್ಟ್ ಕೊಡ್ಬೇಕು ಅನ್ನುವಂತಹ ಅಜ್ಞಾನ ಇದೆ. ಇದು ಒಂದು ಅಜ್ಞಾನದ ಒಂದು ಭಾಗ. ಕೇವಲ ಪರಮ ಪ್ರೇಮ ಸ್ವರೂಪ ಸ್ವಾಮಿ ನನ್ನವನು, ನನ್ನ ರಕ್ಷಣೆ ಮಾಡುವಂತ ಹೊಣೆ ಅವನು, ನನಗೆ ಮುಂದೆ ಏನ್ ಮಾಡ್ಬೇಕು ಒಳ್ಳೇದನ್ನ ಅವನು ಎಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದು ನನಗಿಂತ ಹೆಚ್ಚು ಅವನಿಗೆ ಗೊತ್ತಿದೆ ಅನ್ನುವಂಥದ್ದು ಯಾವಾಗ ಜ್ಞಾನ ಬರ್ತದೋ, ಈ ಅಜ್ಞಾನ ಅನ್ನುವಂಥದ್ದು ಹೋಗಿ ಆ ಜ್ಞಾನ ನಮ್ಮೊಳಗೆ ಬರ್ತದೋ, ಆವಾಗ ನಮ್ಗೆ ಸಂಶಯ ಅನ್ನುವಂಥದ್ದು ಸಂಶಯ ನಿವಾರಣೆ ಆಗ ಸ್ವಲ್ಪ ಟೆಂಪರರಿ ಆಗಿ ಬರುವಂತಹ ಸುಖ ದುಃಖ ಇವೆಲ್ಲನೂ ಕೂಡ ಅದು ಟೆಂಪರರಿ, ಸ್ವಲ್ಪ ಟೆಂಪರರಿ ಫೇಸ್. ಅದಕ್ಕೊಂದು ಕಾರಣ ಇದೆ, ಅದು ನಮ್ಮ ಕರ್ಮ ಕಳೀಲಿಕ್ಕೆ ಆ ರೀತಿಯಾಗಿ ಕೊಟ್ಟಿರ್ಬೋದು ಸ್ವಾಮಿ ನಮಗೆ ಅನ್ನುವಂತ ಭಾವನೆ ಯಾವಾಗ ಬರ್ಲಿಕ್ಕೆ ಶುರುವಾಗ್ತದೋ, ಹಾಗೂ ಇದಕ್ಕಿಂತ ಮುಖ್ಯವಾಗಿ ಇದು ಕೇವಲ ನಮ್ಮ ಇಂದ್ರಿಯಗಳಿಗೆ ಸಂಬಂಧಿಸಿದ್ದು, ಆತ್ಮಕ್ಕೆ ಸಂಬಂಧಿಸಿದ್ದಲ್ಲ. ಈ ರೀತಿಯಾಗಿ ಜ್ಞಾನ ಅನ್ನುವಂತಹದ್ದು ಯಾವಾಗ ಬರ್ತಾ ಹೋಗ್ತದೆ. ಯಾಕಂದ್ರೆ ಸುಖ ದುಃಖ ಅಂತಂದ್ರೇನು, ಅನುಕೂಲಂ ಸಂವೇದನಂ ಸುಖ, ಪ್ರತಿಕೂಲಂ ಸಂವೇದನಂ ದುಃಖ. ನಮಗದನ್ನು ಅನುಕೂಲವಾದ್ರೆ ನಾವು ಸುಖ ಅಂತ ಮಾಡ್ಬಿಡ್ತೀವಿ, ನಮ್ದೇ ಒಂದು ಡೆಫಿನೇಷನ್ ತಗೊಂಡು. ಪ್ರತಿಕೂಲ ಆದ್ರೆ ದುಃಖ ಅಂತ ನಾವು ಅದಕ್ಕೊಂದು ಬ್ರ್ಯಾಂಡ್, ಅದಕ್ಕೊಂದು ಸ್ಟಾಂಪ್ ಅಂಟಿಸ್ಬಿಡ್ತೀವಿ. ಆದ್ರೆ ಹಾಗಿರುವುದಿಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ದುಃಖದಲ್ಲಿಯೇ ಮನುಷ್ಯ ಹೆಚ್ಚು ಭಗವಂತನಿಗೆ ಹತ್ರ ಆಗ್ತಾನೆ. ನಮ್ಗೆ ಯಾವಾಗ ಸುಖ ಅಂತಂದು ಬರ್ತದಲ್ಲ ಅವಾಗ ಮರಲಿಕ್ಕೆ ಹತ್ತಿ ಬಿಡ್ತೀವಿ. ಮಹಾಭಾರತದ ಉದಾಹರಣೆ ಇದೆ, ಕುಂತಿನೇ ಹೇಳ್ತಾನೆ, ಕೃಷ್ಣ ನೀನು ಕೊಡೋದಾದ್ರೆ ಮೇಲಿನ ಮೇಲೆ ದುಃಖವನ್ನು ಕೊಡು, ಆವಾಗ ನಾನು ನಿನ್ ನೆನೆಸ್ತೇನೆ ಅಂತ. ದುಃಖದಲ್ಲಿ ಆದ್ರೆ ಭಗವಂತನು ನಮಗೆ ಸಹಾಯ ಮಾಡ್ತಾನೆ, 4 ಜನ ಸಂತ ಸಜ್ಜನರು ಕೂಡ ನಮಗೆ ಸಹಾಯ ಮಾಡ್ಲಿಕ್ಕೆ ಬರ್ತಾರೆ. ಏನೋ ಪಾಪ ತೊಂದರೆಗಳಿದ್ದಾನೆ, ಕೈಲಿ ಆದಷ್ಟು ಮಾಡೋಣ, ಸ್ವಲ್ಪ ದುಃಖ ನಿವಾರಣೆ ಆದ್ಮೇಲೆ ಮತ್ತೆ ಸರಿ ಆಗ್ಬೋದು. ಆದ್ರೆ ನಾವು ಸುಖದೊಳಗೆ ಉಬ್ಬಿ ಹೋಗಿರ್ತೀವಲ್ಲ, 1000 ವ್ಯಾಟ್ ಬಲ್ಬಿನಾಗ ನಮ್ ಮುಖ ದೊಡ್ಡದಾಗ್ಬಿಟ್ಟಿರ್ತದಲ್ಲ, ಯಾವ್ದು ಕಾಣೋದಿಲ್ಲ. ಅವಾಗ ಅದು ದುಃಖದಕ್ಕಿಂತಲೂ ಕೆಟ್ಟ ಅವಸ್ಥಾ ಅಂತ. ಆ ಅಹಂಕಾರದಿಂದ ಇಳಿದು ಭೂಮಿ ಮೇಲೆ ಬರ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ಮತ್ತೆ ಅದಕ್ಕೆ ಜ್ಞಾನ ಅನ್ನುವಂಥದ್ದು ಈ ರೀತಿಯಾಗಿ ಗ್ರಂಥದಿಂದ, ಸತ್ಸಂಗದಿಂದ, ಸಜ್ಜನರಿಂದ, ಸ್ವಾಮಿ ಕೃಪೆಯಿಂದ ಅದನ್ನು ಪಡೆದುಕೊಳ್ಬೇಕಾಗ್ತದೆ. ಅವಾಗ ಅದು ಅಹಂಕಾರ ಅನ್ನುವಂಥದ್ದು. ದುಃಖ ಕಳ್ಕೊಳ್ಳೋದು ಈಸಿ, ಸುಲಭವಾಗಿ ಹೋಗ್ಬೋದು. ಆದ್ರೆ ಅಹಂಕಾರ ಕಳ್ಕೊಳ್ಳೋದು ಇನ್ನೂ ಕಷ್ಟ. ಅದಕ್ಕೆ ಸುಖ ದುಃಖ ಎರಡರಲ್ಲಿಯೂ ಕೂಡ ಅದನ್ನ ನಾವು ಸರಿಯಾಗಿ ನಾವು ಅದನ್ನು ತಿಳಿಯದೇ ಇದ್ದದ್ರಿಂದ ನಾವು ಈ ರೀತಿಯಾಗಿ ಶಂಕಾಪುರೇನ ಮನಸ್ಸು, ನಮ್ಮ ಸಂಶಯ ಅನ್ನುವಂಥದ್ದು ಹೋಗೋದಿಲ್ಲ. ಯಾಕೋ ಏನೋ ರೀ ನಮ್ ಕೆಲಸ ಆಗ್ಲಿಲ್ಲ, ಸ್ವಾಮಿ ಯಾಕೋ ಕಣ್ ತೆಗಿವಲ್ಲ ಅಂತ ಅಂದ್ಬಿಡ್ತೀವಿ ನಾವು. ಹಂಗೆ ಅವನಿಗೆ ಯಾವಾಗ ಕಣ್ ತೆಗಿಬೇಕು, ಇವನಿಗೆ ಏನ್ ಕೊಡಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಅದರದ್ದು ಗೊತ್ತು. ಈ ರೀತಿಯಾಗಿ ನಾವು ಅದರ ಬಗ್ಗೆ ಸಾಧನೆಯನ್ನು ಮಾಡ್ತಾ ಹೋದಾಗ ಶಂಕಾ ಅನ್ನುವಂಥದ್ದು, ನಮ್ಮ ಸಂಶಯ ಅನ್ನುವಂಥದ್ದು ನಿವಾರಣೆ ಆಗಿರ್ತದೆ. ಇವು ನಮ್ಮ ದೇಹದ ಒಂದು ಉದಾಹರಣೆ ತಗೊಂಡ್ರೆ 72,000 ನಾಡಿಗಳಿವೆ, ಅದ್ರಲ್ಲಿ 5,000 ಎಂಜೈಮ್ಸ್ ಇದೆ ಅಂತೆಲ್ಲ ವಿಜ್ಞಾನಿಗಳೆಲ್ಲ ಹೇಳ್ತಾರೆ. ಆದ್ರೆ ಇವೆಲ್ಲವೂ ಕೂಡ ಕೇವಲ ಭಗವಂತನ ಸ್ಮರಣ ಮಾತ್ರದಿಂದ, ಜಪ ಮಾತ್ರದಿಂದ, ನಾಮಸ್ಮರಣೆ ಮಾತ್ರದಿಂದ, ಅಥವಾ ಭಗವಂತನನ್ನು ಪ್ರೀತಿಸುವುದರಿಂದ ಅನನ್ಯವಾಗಿ ಇವೆಲ್ಲವೂ ತನ್ನಿಂದಾನೇ ಶುದ್ಧಿ ಆಗ್ತಾ ಹೋಗ್ತದೆ, ಹಾಗೂ ಮನಸ್ಸಿಗೆ ಆನಂದ ಅನ್ನುವಂಥದ್ದನ್ನು. ಹೀಗಾಗಿ ನಾವು ಸ್ವಲ್ಪ ದೇಹಾಭಿಮಾನವನ್ನು ಕಡಿಮೆ ಮಾಡಿಕೊಂಡು ದೇವನ್ನು ಏಕದಮ್ ದಂಡಿಸ್ಬೇಕಂತ ಅಂತಿಲ್ಲ. ಈಗ ಒಂದು ತಂಬೂರಿ ಇದ್ದಂಗ, ಅದು ಬಹಳ ರಿಕ್ಕಾಗಿ ಕಟ್ಟಿದ್ರೆ ತಂತಿ ಹರಿದೋಗ್ಬಿಡ್ತದೆ, ಸೈಲ್ ಬಿಟ್ರೆ ಅದರಿಂದ ಆವಾಜ್ ಬರೋದಿಲ್ಲ. ಆಮೇಲೆ ದೇಹದ ಕಾಳಜಿನ ನಾವು ತಗೊಳ್ಬೇಕು. ಕಲು ಧರ್ಮ ನಾವು ಹೇಳ್ತಾರೆ, ಶರೀರದ ನಾವು ಕಲು ಅದು ಒಂದು ನಾವು ದೇಹವನ್ನು ಕೂಡ ರಕ್ಷಣೆ ಮಾಡ್ಕೊಳ್ಬೇಕು. ಆದರೆ ಎಷ್ಟು ಮಟ್ಟಿಗೆ ನಾವು ಪ್ರೀತಿಸ್ಬೇಕು. ಅದಕ್ಕೆ ಒಂದ್ ಕಡೆ ಪ್ರವಚನದಲ್ಲಿ ನಾನು ಕೇಳಿದೆ, ಬಹಳ ಚೆನ್ನಾಗಿ ಹೇಳಿದ್ರು. ನಾವು ನಮ್ಮ ಕೆಲಸದವ್ರು ಇರ್ತಾರಲ್ಲ, ಮನೆಯೊಳಗೆ ಇರ್ಬೋದು, ಆಫೀಸ್ನೊಳಗೆ ಇರ್ಬೋದು, ಅವರನ್ನು ನಾವು ಎಷ್ಟು ಪ್ರೀತಿಸ್ತೇವೋ ಅಷ್ಟೇ ನಾವು ನಮ್ಮ ದೇಹವನ್ನು ಪ್ರೀತಿಸ್ಬೇಕು. ಎಷ್ಟು ನಮ್ ಕೆಲಸ ಆಗುವಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡಿದ್ವಿ, ಕೆಲವೊಂದ್ಸಲ ಅಪ್ರಿಸಿಯೇಷನ್ ಅವ್ರಿಗೆ ಸರಿಯಾಗಿ ಏನ್ ಬೇಕದನ್ನೆಲ್ಲ ಅವ್ರ ಸ್ಯಾಲ್ರಿನೋ ಅದು ಕೊಡೋದು, ಈ ರೀತಿಯಾಗಿ ಮಾಡಿ ಒಳ್ಳೆ ಇಟ್ಕೊಳ್ಳೋದು ಅಷ್ಟೇ. ಅತಿ ಹೇಳ್ತಾ ಹೋದ್ರೆ ಅವ್ರ ಮೇಲೆ ಏರ್ಕೊಡ್ತಾರೆ. ಅದೇ ರೀತಿ ನಾವು ಅವ್ರನ್ನ ಬೈಲಿಕ್ಕೆ ಶುರು ಮಾಡಿದ್ರೆ, ಅವ್ರಿಗೆ ಅಪಮಾನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ, ಕೆಲಸ ನಾವೇ ಮಾಡ್ಕೊಳ್ಬೇಕು. ಅದಕ್ಕೆ ಇವೆರಡನ್ನೂ ಬಿಟ್ಟು ನಾವು ಹೇಗೆ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೇವೋ ಅದೇ ರೀತಿಯಾಗಿ ನಾವು ನಮ್ಮ ದೇಹದ ಬಗ್ಗೆ ಅಷ್ಟೇ ಕಾಳಜಿ, ಎಷ್ಟು ಬೇಕೋ ಅಷ್ಟೇ ಕಾಳಜಿಯನ್ನು ತೆಗೆದುಕೊಂಡು ನಾವು ಆತ್ಮದ ಕಡೆಗೆ ಹಾಗೂ ಭಗವಂತನ ಕಡೆಗೆ, ಭಕ್ತಿಯ ಕಡೆಗೆ ಮನಸ್ಸನ್ನು ಒಲಿಸುವಂತ ಹೋದಾಗ ಏನಾಗ್ತದೆ ಅಂತಂದ್ರೆ ಶಂಕ ಅನ್ನುವಂಥದ್ದು ದೂರ ಆಗ್ತದೆ.
ಅದಕ್ಕೆ ನನ್ನ ಹಿತಕ್ಕಾಗಿ ಮಾಡಿದ್ರು ಆಜ್ಞಾ ಸ್ವಾಮಿ, ನೀವು ನನ್ನ ಹಿತಕ್ಕಾಗಿ ಆಜ್ಞಾ ಮಾಡಿರ್ತೀನಿ, ಆದ್ರೂ ನನ್ನ ಮನದ ಸಂಶಯ ಅನ್ನುವಂಥದ್ದು ಹೋಗಲಿಲ್ಲ. ಬಹುತ ತ್ರಿತಾಪೇ ತಾಪಲು ಏಕವೇಳ ಜಾವೂನಿ ಆಗ. ನಾನು ತ್ರಿತಾಪದಿಂದ ನಾನು ಈಗ ತೊಂದರೆಯನ್ನು ಅನುಭವಿಸ್ತಾ ಇದ್ದೀನಿ. ತ್ರಿವಿಧ ತಾಪಹಾರಕ ಧ್ಯಾನ ಮಾತ್ರ ತೂ ಸೌಖ್ಯದಾಯಕ ಹೇಳಿದಾಗೆ ತ್ರಿತಾಪೇ ತಾಪಲು. ಮೂರು ತಾಪಗಳ್ಯಾವು? ಒಂದು ಆದಿದೈವಿಕ, ಆದಿ ಭೌತಿಕ ಅಥವಾ ಆಧ್ಯಾತ್ಮಿಕವಾದಂತಹ ಮೂರು ತಾಪಗಳು ಅಂತೇಳಿ ನಮ್ಮ ಗ್ರಂಥಗಳಲ್ಲಿಯೂ ಕೂಡ ಬರ್ತದೆ. ಆದಿದೈವಿಕ ಅಂತಂದ್ರೆ ನೈಸರ್ಗಿಕ ಕೋಪಗಳು, ಭೂಕಂಪ ಆಗ್ತದೆ, ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಆಗ್ತದೆ, ಅಥವಾ ಮಾನ್ಯ ಕರೋನಾ ಬಂದಿತ್ತಲ್ಲ ಆ ರೀತಿಯಾಗಿ ಹೊರಗಿಂದ ಏನೋ ಒಂದು ಬರೋದಕ್ಕೆ ಇದು ಆದಿದೈವಿಕ ಅಂತ ಹೇಳ್ತಾರೆ. ಆಮೇಲೆ ಆದಿ ಭೌತಿಕ ಅಂತಂದ್ರೆ ಬೇರೆಯವರಿಂದ, ಬೇರೆ ಬೇರೆ ಭೂತಗಳು ಅಂತಂದ್ರೆ ಪ್ರಾಣಿಗಳಿರ್ಬೋದು, ಮನುಷ್ಯರಿರ್ಬೋದು, ಬೇರೆ ಬೇರೆ ಇದರಿಂದ ಈಗ ಲೂಟಿಗೊಳಗಾಗುವುದು, ಮೋಸಕ್ಕೊಳಗಾಗುವುದು, ಹೊಡೆತ ಬಡತ, ಯುದ್ಧ, ಅಂಧಧರ್ಮಾಚರಣೆ, ಎಕ್ಸ್ಪ್ಲಾಯಿಟೇಷನ್, ದೌರ್ಜನ್ಯ, ಇವೆಲ್ಲ ಆದಿ ಭೌತಿಕದಲ್ಲಿ ಬರ್ತದೆ. ಆಮೇಲೆ ಆಧ್ಯಾತ್ಮಿಕ ಅಂದ್ರೆ ನಮ್ಮ ಸ್ವಂತ ಕರ್ಮಗಳಿಂದ ನಾವೇ ಮಾಡಿದ ಕರ್ಮ ಫಲವನ್ನು ಅನುಭವಿಸಬೇಕಾಗ್ತದೆ. ಆ ಕರ್ಮ ಫಲದಿಂದ ಬರುವಂತಹದ್ದಕ್ಕೆ ಅದಕ್ಕೆ ಆಧ್ಯಾತ್ಮಿಕ. ಅದರಲ್ಲಿ ಮತ್ತೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಈ ರೀತಿಯಾಗಿ ಬೇರೆ ಬೇರೆ ಡಿಟೇಲ್ ಆಗಿ ಬರ್ತದೆ ಕರ್ಮ ಅನುಭವಿಸಬೇಕು. ಅದನ್ನು ಕೂಡ ನಾವು ಅನುಭವಿಸಬೇಕಾದ್ರೆ ಅದಕ್ಕೊಂದು ಶಕ್ತಿಯನ್ನು ಕೊಡುವಂತ ಪರಮಾತ್ಮನ ಕೇಳ್ಬೋದು. ನಮಗೆ ಯಾವುದೇ ತೊಂದರೆಗಳು ಬಂದ್ರೂ ಕೂಡ ಈ ಏಕಮ್ ಅಂಡರ್ ದೀಸ್ ತ್ರೀ ಓನ್ಲಿ ಕ್ಯಾಟಗರೈಸೇಷನ್, ಆದಿ ದೈವಿಕ, ಆದಿ ಭೌತಿಕ ಮತ್ತು ಆಧ್ಯಾತ್ಮಿಕ. ಈ ಮೂರೂ ತಾಪಗಳನ್ನು ನೀನು ಯಾವಾಗ ನಿವಾರಣೆ ಮಾಡ್ತೀಯಲ್ಲ ಸ್ವಾಮಿ, ಬಹುತ ತ್ರಿತಾಪೇ ತಾಪಲು. ಈ ಮೂರೂ ತರದ ತಾಪಗಳು ಒಟ್ಟಿಗೆ ಬಂದು ನನ್ನನ್ನು ಕಾಡ್ತಾ ಇರುವಾಗ, ಅವು ನನಗೆ ಕಷ್ಟ ಕೊಡ್ತಾ ಇರುವಾಗ ನನಗೆ ಸಂಶಯ ಬಂದೇ ಬರ್ತದೆ ನಿನ್ ಮೇಲೆ. ಏನಪ್ಪಾ, ನಾನಿಷ್ಟು ಕಷ್ಟ ಅನುಭವಿಸಿದ್ರು ಕೂಡ ಸ್ವಾಮಿ ಇನ್ನೂ ನೋಡ್ತಾ ಇಲ್ಲಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಈ ಮೂರು ತಾಪಗಳು ಬಹುತ ತ್ರಿತಾಪೇ ತಾಪಲು. ಆಮೇಲೆ ಈ ಮೂರು ತಾಪಗಳಿವೆಯಲ್ಲ, ಇದನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆದಿ, ವ್ಯಾಧಿ ಮತ್ತೆ ಉಪಾಧಿ ಅಂತ ಹೇಳ್ತದೆ. ಆದಿ ಅಂತ ಹೇಳ್ತಂದ್ರೇನು ದುಃಖ, ನಮಗೆ ಇಲ್ಲದೆ ಇರುವಂತಹ ಅಭಾವ, ಇದು ಒಂದು ದುಃಖ. ಇದು ಯಾವುದರಿಂದ ಬರ್ತದೆ? ಆಗ್ರಹದಿಂದ ಬರ್ತದೆ. ಈಗ ನಮಗೆ ಅವನಲ್ಲಿದೆ, ನನಗೆ ಯಾಕಿಲ್ಲ, ಮತ್ತೊಬ್ಬರ ಕಡೆ ಇದೆ, ನನಗೆ ಯಾಕಿಲ್ಲ ಅನ್ನುವಂತ ನಾವು ಆಗ್ರಹ ಮಾಡ್ತೀವಲ್ಲ, ನನಗೂ ಇದು ಬೇಕು. ಅವಾಗ ಮನುಷ್ಯ ಕಷ್ಟನಾದ್ರೂ ಪಡ್ಲಿಕ್ಕೆ ಶುರು ಮಾಡ್ತಾನೆ, ಏನಾದ್ರೂ ಒಂದು ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಕರ್ಮ, ಹಾಗೂ ಮನಸ್ಸಿನಲ್ಲಿ ಗೊಂದಲ ಉಂಟಾಗ್ತದೆ. ಇದು ಆದಿ. ಆಮೇಲೆ ವ್ಯಾಧಿ ಅಂತ, ಇದು ಆದಿ ಬರೋದು ಯಾವ್ದ್ರಿಂದ? ಆಗ್ರಹದಿಂದ. ನಾವು ಅಷ್ಟೇ ಮನುಷ್ಯರಂತೂ ಬಿಡ್ರಿ, ಭಗವಂತನ ಜೊತೆನೂ ಆಗ್ರಹ ಮಾಡ್ತೀವಿ, ಸ್ವಾಮಿ ನೀ ನನ್ಗೆ ಇದನ್ನೇ ಕೊಡ್ಬೇಕು ಅಂತ ಹೇಳಿ. ಈ ಆಗ್ರಹದಿಂದ ಇದು ಆದಿ ಅನ್ನುವಂಥದ್ದು ವ್ಯಾಧಿ ನಮಗೆ. ನಾವು ಪರಮ ಪ್ರೇಮ ಸ್ವರೂಪದಿಂದ ಅವನನ್ನು ಪ್ರೀತಿ ಮಾಡಿದ್ರೆ, ಭಕ್ತಿಯನ್ನು ತೋರಿಸಿದ್ರೆ ಅವನು ತನ್ನಿಂದ ತಾನು ನಿವಾರಣೆ ಮಾಡ್ತಾನೆ, ನಿವಾರಣೆ ಆಗ್ತದೆ ಅದು. ಆದ್ರೆ ನಮಗೆ ಅಲ್ಲಿವರೆಗೂ ಕೂಡ ಒಂದು ಸಮಾಧಾನ ಸಿಕ್ತು ಅನ್ನುವಂಥದ್ದು. ಆಮೇಲೆ ವ್ಯಾಧಿ. ವ್ಯಾಧಿ ಯಾಕೆ ಬರ್ತದೆ ಮನುಷ್ಯನಿಂದ? ಆವೇಶದಿಂದ. ಆದಿ ಅನ್ನುವಂಥದ್ದು ಆಗ್ರಹದಿಂದ ಬಂದ್ರೆ, ವ್ಯಾಧಿ ಅನ್ನುವಂಥದ್ದು ಆವೇಶದಿಂದ ಬರ್ತದೆ. ಈಗ ಡಾಕ್ಟರ್ ಕೂಡ ಹೇಳ್ತಾರಲ್ಲ, ನೀವು ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಂಡ್ರೆ ಬಿ ಪಿ ಶುಗರ್ ಅನ್ನುವಂಥದ್ದು ಬರ್ತದೆ, ನೀವು ಊಟ ಯಾವುದೇ ರೀತಿಯಾಗಿ ಮಾಡೋದ್ರೆ ಮೇನ್ ಇದರಿಂದನೇ ಬರ್ತದೆ ಅಂತ ಹೇಳಿ ವಿಜ್ಞಾನವು ಅದನ್ನ ಹೇಳ್ತಾ ಇದೆ. ಅಂದ್ರೆ ನಮಗೆ ಆವೇಶ ಬಂದ್ಬಿಡ್ತದೆ ಒಮ್ಮೆಲೆ, ಏನೋ ಒಬ್ರಂದ ಆಗಿಂದಾಗ ಕ್ರೋಧ ರಿಟಾಲಿಯೇಟ್ ಮಾಡೋದು ಒಮ್ಮೆಲೆ, ಇದರಿಂದಾಗ ವ್ಯಾಧಿಗಳು ಬರ್ತವೆ. ಆಮೇಲೆ ಉಪಾಧಿ ಅಂತಂದ್ರೆ ನಮ್ಮ ಅಭಾವಗಳೆಲ್ಲ ತೀರಿದ್ರು ಕೂಡ ಅದನ್ನ ನನ್ನ ಹತ್ರ ಉಳಿತದೋ ಇಲ್ಲೋ, ಮುಂದೆ ಯಾರೋ ಕಸ್ಕೊಂಡು ಹೋದ್ರೆ ಹೆಂಗೆ, ಅದು ಕಳ್ಕೊಂಡ್ಬಿಟ್ರೆ ಹೆಂಗೆ, ಅಥವಾ ನಾ ಅದನ್ನ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರೆ ಹೆಂಗೆ ಅನ್ನುವಂತ ಒಂದು ಟೆನ್ಷನ್ ಏನ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಫೋಮೋ ಅಂತಾರೆ ಇಂಗ್ಲಿಷ್, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಈ ಉಪಾಧಿಯಿಂದಾಗಿ ಮನುಷ್ಯ ಸಫರ್ ಆಗ್ತಾನೆ. ಅದಕ್ಕೆ ಕಾರಣ ಅಂದ್ರೆ ಸಂಶಯ. ಅದಕ್ಕಾಗಿ ನಾವು ಆಗ್ರಹ, ಆವೇಶ, ಸಂಶಯ ಇವುಗಳನ್ನೆಲ್ಲ ಬಿಟ್ಟು ಅದನ್ನು ಸ್ವಾಮಿ ಮೇಲೆ ಭಾರ ಹಾಕಿ ಅವನು ನಡೆಸಿದಾನೆ ಅಂತಂದ್ರೆ ಸೃಷ್ಟಿ ಸ್ಥಿತಿ ಲಯನ ಅವನು ಮಾಡುತ್ತಾ ಇರುವಾಗ ನಮಗೆ ನಮ್ಮ ಜನ್ಮ ಕೊಟ್ಟು ನಮ್ಮನ್ನು ಸಾಗಿಸಿ ಕೊನೆ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನುವಂಥದ್ದು ಅವನಿಗೆ ಗೊತ್ತಿಲ್ಲದೆ ಇರ್ತದ. ಈ ರೀತಿಯಾಗಿ ನಾವು ಯಾವಾಗ ನಮ್ಮ ಸಂಶಯವನ್ನು ಬಿಟ್ಟು ಅವನ ಆಜ್ಞೆ ಅಥವಾ ಅವನು ಯಾವ ರೀತಿ ನಡೆಸ್ತಾನೋ ಅದು ಅನ್ನುವಂಥದ್ದನ್ನು ಅಕ್ಸೆಪ್ಟೆನ್ಸ್, ಸ್ವೀಕಾರ ಮಾಡುವಂತಹ ಬುದ್ಧಿ ಯಾವಾಗ ಬರ್ತದೋ ಅವಾಗ ಈ ನಮ್ಮ ಆದಿ, ವ್ಯಾಧಿ, ಉಪಾಧಿಗಳೆಲ್ಲ ತನ್ನಿಂತಾನೆ ನೇಪಥ್ಯಕ್ಕೆ ಸರಿದು ನಮ್ಮನ್ನು ಆನಂದದಲ್ಲಿ ತೆಗೆದುಕೊಂಡು ಬಹುತ ತ್ರಿತಾಪೇ ತಾಪಲೋ ಏಕವೇಳ ಜಾವು ನಿಯಾಲೋ. ಒಂದ್ಸಲ ಇದನ್ನ ಅನುಭವಿಸಲಿಕ್ಕೆ ನಾನು ಜನ್ಮ ತಕ್ಕೊಂಡು ಬಂದಿದ್ದೀನಿ. ನಾನು ಈಗಾಗಲೇ ಜನ್ಮ ತಾಳೆ ಆಗಿದೆ. ಜನ್ಮ ತಾಳಿದ ಮೇಲೆ ನಿಶ್ಚಿತವಾದದ್ದು ಯಾವುದು? ಅಂತ್ಯ ಅಂದ್ರೆ ಮರಣ.
ಒಂದು ಪ್ರವಚನದಲ್ಲಿ ಕೇಳ್ತಾ ಇದ್ರು, ಮನುಷ್ಯನ ಮರಣಕ್ಕೆ ಏನು ಕಾರಣ? ಕೆಲವೊಬ್ರು ಹೇಳಿದ್ರು ಓಲ್ಡ್ ಏಜ್ ರೀ, ಮತ್ತೊಬ್ರು ಹೇಳಿದ್ರು ಏನೋ ಒಂದು ರೋಗ ಇರ್ತದ್ರಿ, ಏನೇನೇನೋ ಕಾರಣ ಹೇಳಿದ್ರು. ಆದ್ರೆ ಅವ್ರ ಜ್ಞಾನಿಗಳು ಹೇಳಿದ್ರು ಮರಣಕ್ಕೆ ಕಾರಣ ಅಂತಂದ್ರೆ ಜನ್ಮ. ಯಾವಾಗ ಜನ್ಮ ಆಗಿದೆ ಅಂತಂದ್ಮೇಲೆ ಮರಣ ನಿಶ್ಚಿತ. ಮರಣ ಆಗಿದೆ ಅಂತಂದ್ರೆ ಮುಂದೆ ಮತ್ತೆ ಅದ್ರ ಮೋಕ್ಷಕ್ಕಾದ್ರೂ ಹೋಗ್ಬೇಕು, ಇಲ್ಲಂದ್ರೆ ಪುನರ್ಜನ್ಮ ನಿಶ್ಚಿತ. ಇಷ್ಟೇನೋ ಜನ್ಮ ಆದದ್ದು ಮರಣ ಅನ್ನುವಂಥದ್ದು ನಮಗೆ ಗೊತ್ತಿರ್ತದೆ, ಕಾಣಿಸ್ತದೆ ಎದುರಿಗೆ. ಅದು ಮರಣ ಆದ್ಮೇಲೆ ಮತ್ತೆ ಪುನರ್ಜನ್ಮ ಆಗುವಂತದ್ದು ಅದು ನಮಗೆ ಗೊತ್ತಾಗುವುದಿಲ್ಲ. ನಮ್ಮ ಬುದ್ಧಿಗೆ ನೆಲಕದಂತಹ ಮಾತು, ಚರ್ಮಚಕ್ಷುಗಳಿಗೆ ಕಾಣದಂತಹದ್ದಿದೆ. ಆದ್ರೆ ಭಗವಂತನಿಗೆ ಮಾತ್ರ ಅದರ ಸಂಪೂರ್ಣವಾಗಿ ತಿಳಿದಿರುವುದರಿಂದ ಜನ್ಮ ಮರಣ ಜನ್ಮ ಮರಣ, ಮೃತ್ಯುವಿನ ಕಾರಣ ಜನ್ಮ, ಜನ್ಮದ ಕಾರಣ ಮೃತ್ಯು. ಅದಕ್ಕೆ ಅವ್ರು ಕೇಳ್ತಾರೆ, ಇನ್ನು ಜನ್ಮವೇ ಆಗದಿದ್ದಿಲ್ಲ ಅಂತಂದ್ರೆ ಅವಾಗ ಮರಣವೆಲ್ಲಿಯದು? ಅದಕ್ಕಾಗಿ ನಾವು ಯಾವಾಗ ಅವನಿಗೆ ಶರಣ ಹೋಗ್ತೇವಲ್ಲ, ಅವಾಗ ಜನ್ಮ ಮೃತ್ಯುವಿನ ಚಕ್ರದಿಂದ ನಮ್ಮನ್ನು ಬಿಡಿಸಿ ತನ್ನ ಒಂದು ಸ್ವಾನಂದ ರೂಪ ಎನ್ನುವಂಥದ್ದಿದೆಯಲ್ಲ, ಅದನ್ನೇ ಅದೇ ಸ್ಥಿತಿಯನ್ನು ನಮಗೂ ಕೂಡ ದಯಪಾಲಿಸಿ ಸ್ವಾನಂದದಲ್ಲಿ ನಿವೃತ್ತ ಮಾಡುತ್ತಾನೆ. ಅದಕ್ಕೆ ಬಹುತ ತ್ರಿತಾಪೇ ತಾಪಲೋ ಏಕವೇಳ ಜಾವೂನಿಯಾಲೋ. ಒನ್ಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ನನಗೆ ಒಂದ್ಸಲ ಅದರ ಅನುಭವ ಆಗಿದೆ. ಯಾರಾದ್ರು ತಂದು ಹೇಳ್ತಾರೋ, ನಾವು ಹೇಳ್ತೀವಲ್ಲ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದ್ರಿ ಅಂತ. ಅದಕ್ಕೆ ಇಲ್ಲಿಯೂ ಕೂಡ ಸಂತ ಶ್ರೇಷ್ಠ ಹೇಳ್ತಾ ಇದ್ದಾರೆ, ಏಕವೇಳ ಜಾವೂನಿಯಾಲೋ ಮಣೋನಿ ಜಾಲೋ ಭಯಭೀತ. ಒಂದ್ಸಲ ಅನುಭವಿಸಿರುವೆ ನಾನು, ತ್ರಿತಾಪಗಳಿಂದ ಸುಟ್ಟು ಹೋಗಿರುವೆ, ಅದಕ್ಕಾಗಿ ಆಗಿರುವೆ ಭಯಭೀತ. ಅಂದ್ರೆ ಮೊದಲನೇ ಸಾಲಿನಲ್ಲಿ ಶಂಕಾಪುರೇನ ಮನಾಚಿ ಏನಿದೆಲ್ಲ ಅದ್ರದ್ದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಅವರು. ನನಗೆ ಯಾಕೆ ಶಂಕೆ ಆಗ್ತಾ ಇದೆ ಅಂತಂದ್ರೆ, ತಿರುಗಿ ತಿರುಗಿ ನೀ ಜನ್ಮವನ್ನು ಕೊಡ್ತಾ ಇದ್ದೀಯಲ್ಲ, ಅದಕ್ಕೆ ನನಗೆ ಶಂಕೆ ಬರ್ತಾ ಇದೆ, ಸಂಶಯ ಬರ್ತಾ ಇದೆ. ತಿರುಗಿ ತಿರುಗಿ ಮತ್ತೆ ನನಗೆ ಜನ್ಮ ಅನ್ನುವಂಥದ್ದು, ಜನ್ಮ ಮೃತ್ಯು ಅದರೊಳಗಿರುವಂತಹ ತ್ರಿತಾಪ ಇವೆಲ್ಲವುಗಳನ್ನು ಅನುಭವಿಸ್ತಾ ಇರುವುದರಿಂದ ನನಗೆ ಸಂಶಯ ಬರ್ತಾ ಇದೆ ಸ್ವಾಮಿ, ಇನ್ನೂ ನಿನ್ನ ಕೃಪೆ ನನಗೆ ಆಗಲಿಲ್ಲ. ಅದಕ್ಕಾಗಿ ನನಗೆ ಇನ್ನಷ್ಟು ನಿನ್ನ ಕೃಪೆ ಹೆಚ್ಚಾಗಿ ಈ ಸಂಶಯವು ನನ್ನ ಮನಸ್ಸಿನಿಂದ ದೂರವಾಗಿ ಋಣೋನಿ ಜಾಲೋ ಭಯಭೀತ ಕಾಹಿ ಕಳೇನ ಸ್ವಹಿತ. ಇದರೊಳಗೆ ನನ್ನ ಸ್ವಹಿತ ನನ್ನ ಸ್ವಹಿತ ಅನ್ನುವಂಥದ್ದು ನನಗೆ ತಿಳಿದಂಗೆ ಆಗ್ಬಿಟ್ಟಿದೆ. ಟೋಟಲ್ ದ್ವಂದ್ವ ಆಗಿಬಿಟ್ಟಿದೆ, ಡೈಲೆಮಾ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಅನ್ನುವಂಥದ್ದು. ಅದಕ್ಕಾಗಿ ಆಗಿರುವ ತಿಳಿಯೋದೊಂದು ಸ್ವಹಿತ. ಇದ್ರ ಯಾವುದ್ರಲ್ಲಿ ನನ್ನ ಸ್ವಹಿತ ಇದೆ, ಯಾವುದ್ರಿಂದ ಇದರಿಂದ ಬಿಡುಗಡೆಯಾಗಿ ಮುಕ್ತಿಯ ಕಡೆಗೆ, ಸನ್ಮಾರ್ಗದ ಕಡೆಗೆ ಸಾಗ್ತದೆ ಅನ್ನುವಂಥದ್ದು ನನಗೆ ತಿಳಿತಾ ಇಲ್ಲ. ಅದಕ್ಕಾಗಿ ನಾನು ತ್ರಿವಿಧ ತಾಪದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. ಅದಕ್ಕೆ ಧೀರದೇವುನಿಯ ಬುದ್ಧಿ ಮಧುಸಾಂಗ ಕೃಪ. ನೀನು ನನಗೆ ಧೈರ್ಯವನ್ನು ಕೊಡು. ನೀನು ಧೈರ್ಯವನ್ನು ಕೊಟ್ಟೆ ಅಂತಂದ್ರೆ ನನಗೆ ಯಾವ ತ್ರಿತಾಪಗಳು ನನ್ನನ್ನು ಬಾಧಿಸುವುದಿಲ್ಲ, ಹಾಗೂ ಅದರಲ್ಲಿ ನನ್ನ ಕಲ್ಯಾಣ ಆಗ್ತದೆ ಅನ್ನುವಂಥದ್ದು ನನಗೆ ಅವಾಗ ನಿಶ್ಚಿತವಾಗಿ ಗೊತ್ತಾಗ್ಬಿಡುತ್ತೆ. ಧೀರವನ್ನು ಕೊಡು. ನೋಡಿ, ಸ್ವಾಮಿ ಹತ್ರ ಏನೆಲ್ಲ ಕೇಳ್ಕೊಂಡಿದಾರ ಅವರು. ನಾವೆಲ್ಲ ನಮ್ಗೆ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತ ನಿನ್ನೆ ನಮ್ಮಲ್ಲಿ ಒಂದು ಯೋಗ ಸಮ್ಮೇಳನ ಅದರಲ್ಲಿ ಹೇಳ್ತಾ ಇದ್ರು. ಅವರು ನಾಸಿಕ್ನಿಂದ ಬಂದಿದ್ರು. ಅವರು ಏನಂದ್ರೆ, ಬೆಳಗಾವಿ ಹವಾ ಬೆಳಿಗ್ಗೆ ಇಷ್ಟು ನನಗೆ ಆನಂದವನ್ನು ಇತ್ತು, ಶುದ್ಧವಾದಂತ ಹವಾ. ಸವಿತಾ ಮ್ಯೂಟ್ ಮಾಡ್ಕೊಂಡು ಮ್ಯೂಟ್ ಆಗಿದ್ರಿ? ಸವಿತಾ ಅವ್ರು ಮ್ಯೂಟ್ ಮಾಡಿದ್ದಿಲ್ಲ, ಅದಕ್ಕೆ ಹೇಳಿದೆ. ಆಂಟಿ ನಾ ಮಾಡಿದ್ ಮತ್ತೆ ಜಾಯಿನ್ ಮಾಡಿ ಇದಾಗ್ಲಿಕ್ಕೆ ಅವರು. ನಮಗೆ ಪಂಚಭೂತಗಳನ್ನೆಲ್ಲ, ಪೃಥ್ವಿ ತೇಜ ವಾಯು ಆಕಾಶ ಇವೆಲ್ಲವುಗಳನ್ನು ಕೊಟ್ಟದ್ದನ್ನು ನಾವು ಅನುಭವಿಸುವುದು ಬಿಡ್ತೀವಿ. ಶುದ್ಧವಾದಂತಹ ಸ್ವಚ್ಛ ಹವಾ ಇಷ್ಟು ಕೊಟ್ಟಿದ್ದಾನೆ, ಎಷ್ಟು ಬೇಕಷ್ಟು ಶ್ವಾಸ ತಗೊಳ್ರಿ, ಬೇಕಾದಷ್ಟು ಆಕ್ಸಿಜನ್ ಹೀರ್ಕೊಳ್ರಿ ಅಂತ ಹೇಳ್ತಾ ಭಗವಂತ ಫ್ರೀ ಆಗಿ ನಮಗ್ ಕೊಟ್ಟು ಬಿಟ್ಟಿದ್ದಾನೆ. ನಾವ್ ಅದನ್ನ ಬಿಡ್ತೀವಿ. ಮನ್ಯಾಗ ಕೇಳ್ತಾರೆ, ನಮಗೊಂದು ಕೊಳ್ಳಾಗಿಂದ ಮಾಡಿಸ್ಕೊಡ್ರಿ, ನಮಗ ಒಂದು ಕೈಯಾಗಿಂದ ಮಾಡಿಸ್ಕೊಡ್ರಿ ಅಂತ ಹೇಳಿ. ಅಂದ್ರೆ ಫ್ರೀ ಆಗಿ ನಮಗದು ಭಗವಂತ ನೀಡಿದ್ರ ಬಗ್ಗೆ ನಮಗೆ ಅದ್ರ ವ್ಯಾಲ್ಯೂ ಇಲ್ಲ. ಅದು ಎಷ್ಟು ಮಹತ್ವದ್ದು. ಅದನ್ನ ಒಂದು ಕ್ಷಣ ನಿಲ್ಲಿಸಿದ್ರೆ ನಾವು ಇರ್ಲಿಕ್ಕೆ ಸಾಧ್ಯವಿದೆನಾ? ಇಲ್ಲ. ಆದ್ರೂ ನಮಗೆ ಅದರ ಮಹತ್ವ ಗೊತ್ತಾಗೋದಿಲ್ಲ. ಬೇರೆ ಯಾವುದೋ ಒಂದು ಲೌಕಿಕದ ಕಡೆಗೆ ನಾವು ಹೋಗ್ತಾ ಇರೋದ್ರಿಂದ ಮನಸ್ಸಿನ ಸಂಶಯ ಅನ್ನುವಂಥ ಉತ್ಪನ್ನವಾಗಿ ನಮಗೆ ಏನ್ ಬೇಕು ಅನ್ನುವಂಥದ್ದೇ ನಮಗೆ ಸರಿಯಾಗಿ ಗೊತ್ತಿಲ್ಲ. ಹೀಗಾಗಿ ಬಹುತ ತ್ರಿತಾಪೇ ತಾಪ. ಅದಕ್ಕಾಗಿ ನಾನು ಭಯಭೀತನಾಗಿದ್ದೇನೆ. ತಿಳಿಯೋದೊಂದು ಸ್ವಹಿತ, ನನ್ನ ಹಿತ ಯಾವುದ್ರಲ್ಲಿದೆ ಅನ್ನುವಂಥದ್ದು ನನಗೆ ತಿಳಿತಾ ಇಲ್ಲ. ಇಲ್ಲಿ ಇನ್ನೊಂದು ನಾವು ತಿಳ್ಕೊಳ್ಬೇಕಂದ್ರೆ, ಸಂತ ರಾಜಾರಾಮರಿಗೆ ಸ್ವಹಿತ ಯಾವುದನ್ನೋದು
ತಿಳಿದಿದೆ. ಅವರು ಪೂರ್ಣ ಪರಬ್ರಹ್ಮನಿಂದ ಅನುಗ್ರಹಿತರಾದಂತಹ ಸರ್ವಶ್ರೇಷ್ಠ ಸಂತರು. ಆದ್ರೆ ಈ ಅಭಂಗದ ಮೂಲಕ ನಮಗೆ ಹೇಳ್ತಾ ಇದ್ದಾರೆ, ಅವರು ನಿನ್ನ ಸ್ವಹಿತ ಏನನ್ನೋದನ್ನು ಕಂಡುಕೊಳ್ಳುವಂತೆ ನಮ್ಗೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಅದನ್ನು ತಿಳ್ಕೊಳ್ಬೇಕು. ಧೀರ ದೇವನಿಯ ಬುದ್ಧಿ ಮದ ಸಾಂಗ ಕೃಪಾನಿ. ಯಾಕೆ? ಕಾಹಿ ಕಳೇನ ಸ್ವಹಿತ. ನನಗೆ ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಯಾವ್ದ್ರಲ್ಲಿ ನನಗೆ ಹಿತ ಇದೆ, ಯಾವ್ದ್ರಲ್ಲಿ ನನಗೆ ಅಹಿತ ಇದೆ, ಯಾವ್ದು ನನಗೆ ದೀರ್ಘಕಾಲದವರೆಗೆ ಅಂತ್ಯದವರೆಗೆ ಆನಂದವನ್ನು ಕೊಡೋದು, ಯಾವುದು ನಮಗೆ ದುಃಖವನ್ನು ಉಂಟು ಮಾಡೋದು, ಇವೆರಡೂ ನಮಗೆ ತಿಳಿದಂಗಾಗಿದೆ. ಟೋಟಲಿ ಕನ್ಫ್ಯೂಸ್ಡ್. ಅದಕ್ಕಾಗಿ ನನ್ನ ಸ್ವಹಿತ ಅನ್ನುವಂಥದ್ದು ನನಗೆ ಆಗ್ತಾ ಇಲ್ಲ. ಅದಕ್ಕೆ ಧೀರ ದೇವನಿಯ ಬುದ್ಧಿ, ನೀನು ನನಗೆ ಧೈರ್ಯವನ್ನು ಕೊಡು. ನೀನು ಧೈರ್ಯವನ್ನು ಕೊಟ್ರೆ ನನ್ನ ದ್ವಂದ್ವ ಅನ್ನುವಂಥದ್ದು ಕಳೆದು ಹೋಗ್ತದೆ. ಕಬೀರರು ಕೂಡ ಒಂದ್ ಕಡೆ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾವು ಜನ್ಮ ಮೃತ್ಯು ಇದೆಲ್ಲ ಸೈಕಲ್ ಬಗ್ಗೆ ವಿಚಾರ ಮಾಡಿದಾಗ, ಹಾಗೂ ಜನ್ಮದಿಂದ ಮೃತ್ಯುವಿನವರೆಗೆ ಅನುಭವಿಸುವಂತಹ ದುಃಖ ಎಲ್ಲವನ್ನು ಕೂಡ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಂದ್ರೆ ಅದೊಂದು ಇಟ್ ಇಸ್ ನ್ಯಾಚುರಲ್ ಪ್ರೋಸೆಸ್ ಅನ್ನೋ ತರ ಕಬೀರ್ ಎಷ್ಟಂದ ಹೇಳಿದ್ರೆ, ತರುವರ ಪಾತನ ಸೇ ಕಹೆ ಸುನೋ ಪಾತ ಏಕ ಬಾತ್ ಯಾಗರ ಯಹಿ ರೀತ ಹೇ ಏಕ ಆವತ ಏಕ ಜಾವ. ಆ ಮರ ಗಿಡ ಇದ್ದಂಥದ್ದು, ಅದ್ರ ಸಾಕಷ್ಟು ಲಕ್ಷಗಟ್ಟಲೆ ಎಲೆಗಳಿದ್ದು. ಆ ಎಲೆಗೆ ಹೇಳ್ತಂತ ಮರ, ತರುವರ ಪಾತನ ಸೇ ಕಹೆ ಸುನೋ ಪಾತ ಏಕ ಬಾತ್, ಒಂದು ಮಾತು ಕೇಳಿ ನಾನು ಹೇಳ್ತೀನಿ ನಿನಗೆ ಅಂತ ಆ ವೃಕ್ಷ ಆ ಗಿಡ ಹೇಳ್ತದ. ಯಾಗರ ಯಹಿ ರೀತ ಹೇ, ಇಲ್ಲಿ ಒಂದೇ ರೀತಿ ಇದೆ. ಏನಂದ್ರೆ ಏಕ ಆವತ ಏಕ ಜಾವತ. ಒಂದು ಹೊಸ ಚಿಗುರು ಎಲೆ ಬರ್ತದೆ, ಅವಾಗ ಮತ್ತೊಂದು ಹಣ್ಣೆಲೆ ಹಳದಿ ಆದ್ಮೇಲೆ ಅದು ಉದುರ್ತದೆ. ಇದೇ ನನ್ನ ಗಿಡದ ರೀತಿ. ಇಲ್ಲಿ ಬಂದವರು ಈ ರೀತಿಯನ್ನೇ ಫಾಲೋ ಮಾಡ್ಬೇಕು. ದರ್ ಇಸ್ ನೋ ಅದರ್ ವೇ. ಏಕ ಆವತ ಏಕ ಜಾವತ. ಬಂದದ್ದು ಪರ್ಮನೆಂಟ್ ಆಗಿ ಹಾಗೆ ಉಳಿತಾ ಹೋದ್ರೆ ಅದು ಸಂಭಾಳಿಸೋದು ಹೆಂಗೆ? ಅದನ್ನು ಜಗತ್ತು ನಡೆಯುವಂತದ್ದು ಹೇಗೆ? ಅದಕ್ಕೆ ತನ್ನ ಲೀಲಾ ಮಾಯಿಂದ ಭಗವಂತ ಪ್ರತಿಯೊಬ್ಬರಿಗೂ ಇಷ್ಟಿಷ್ಟು ಪೀರಿಯಡ್ ಅಂತ ಹೇಳಿ ಕೊಟ್ಟಿರ್ತಾನೆ. ಅದರಲ್ಲೇ ನೀನು ಮತ್ತೆ ಅದರಲ್ಲಿಯೂ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ ಈ ರೀತಿಯಾಗಿ ಅವಸ್ಥೆಗಳನ್ನು ಕೂಡ ಕೊಟ್ಟು ಒಂದೊಂದು ಅವಸ್ಥೆಯಲ್ಲಿ ನೀನು ಒಂದೊಂದು ರೀತಿಯ ಕರ್ಮಗಳನ್ನು ಮಾಡಿ ಏನು ಕಲ್ಕೊಳ್ಬೇಕನ್ನುವಂಥದ್ದು ಮಾಡಿ ಕೊನೆಯ ಯುಗಕ್ಕೆ ಬಂದಾಗ ಉಪನಿಷದ್ ವಾಕ್ಯದಂತೆ ಆಗಲಿ, ಗೀತೆ ಅಂತಾಗಲಿ, ಮಹಾಸ್ವಾಮಿಯ ಅಮೃತವಾಣಿ ಅಂತಾಗಲಿ ಯಾವ ರೀತಿಯಾಗಿ ನಮ್ಮ ಜೀವನವನ್ನು ಸವಿಸಿ ಕೊನೆಗೆ ಅದರಲ್ಲಿ ಸಾರ್ಥಕ್ಯವನ್ನು ಕಂಡುಕೊಳ್ಳಬೇಕು ಅನ್ನುವಂಥದ್ದನ್ನು ಇದರಲ್ಲಿ ಸಂತ ಶ್ರೇಷ್ಠ ರಾಜಾರಾಮರು ಧೀರ ದೇವುನಿಯ ಬುದ್ಧಿ. ನಮಗೆ ಪ್ರತಿಯೊಂದು ಸ್ಟೇಜ್ ನಲ್ಲಿಯೂ ಕೂಡ ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವೂ ಕೂಡ ನಿನ್ನ ಆಧಾರವಿಲ್ಲದೆ ನಾವು ನಡೆಯಲಿಕ್ಕೆ ಸಾಧ್ಯವಿಲ್ಲ. ನೀನೇ ನಮಗೆ ಧೈರ್ಯವನ್ನು ಕೊಡಬೇಕು, ಧೀರವನ್ನು ಕೊಡಬೇಕು, ಬುದ್ಧಿ ಹೇಳಬೇಕು. ಮದ ಸಾಂಗ ಕೃಪಾನಿಧಿ. ನಾವು ಆ ಕಡೆ ಟ್ರ್ಯಾಕ್ ಬಿಟ್ಟು ಬೇರೆ ಕಡೆ ಹೋದ್ರೆ ನಮಗೆ ಬುದ್ಧಿಯನ್ನು ಕೊಡಬೇಕು, ಬುದ್ಧಿ ಹೇಳಬೇಕು. ಅಧರ್ಮದಿಂದ ಧರ್ಮದ ಕಡೆಗೆ ಹೋಗಲಿಕ್ಕೆ, ಅಸತ್ಯದಿಂದ ಸತ್ಯದ ಮಾರ್ಗ ಕಡೆಗೆ ಹೋಗಲಿಕ್ಕೆ ಈ ರೀತಿಯಾಗಿ ನನಗೆ ಬುದ್ಧಿಯನ್ನು ಕೊಡಬೇಕು. ಭಾಗವತದಲ್ಲಿ ಕೂಡ ಅದರ ಬಗ್ಗೆ ಹೇಳ್ತಾರೆ. ವ್ಯಾಸರು ಬಹಳ ಚಂದಾಗಿ ಹೇಳಿದ್ದಾರೆ ಅದರಲ್ಲಿ. ಅಭಕ್ತಂ ಸಂಶಯ ವಿಜ್ಞಾಯ ನದ ದೇವಸ್ಯ ಕಥಾಮೃತಂ. ಅವನ ಭಕ್ತಿಯನ್ನು ಮಾಡೋದ್ರಿಂದ ಸಿಗುವಂತ ಅಮೃತ ನಿಮಗೆ ಎಲ್ಲೆಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆ ಆನಂದ ಪರಮಾನಂದ ಕೇವಲ ಸಿಗಬೇಕಾದ್ರೆ ನೀವು ಭಗವಂತನ ಭಕ್ತಿಯಲ್ಲೇ ಸಿಗಬೇಕು. ಸಂಪೂರ್ಣ ಶರಣಾಗತಿ. ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ನದಿ ಇರ್ತದೆ, ದೊಡ್ಡ 1000 ಗಟ್ಟಲೆ ಕಿಲೋಮೀಟರ್ ಮೈಲಿ ಹರಿದಿರ್ತದೆ. ಕೊನೆಗೆ ಅದು ಹೋಗ ಸಾಗರಕ್ಕೆ ಕೂಡ್ತದೆ, ಸಮುದ್ರಕ್ಕೆ ಕೂಡ್ಕೊಳ್ತದೆ, ತನ್ನ ಹೆಸರನ್ನು ಕಳ್ಕೊಳ್ತದೆ. ಆ ಸಮುದ್ರದ ನೀರಿಗೆ ನಾವೇನು ಗಂಗಾ ನದಿ, ಕಾವೇರಿ ನದಿ, ಕೃಷ್ಣಾ ನದಿ ಅಂತ ಹೇಳಿ ಕರೆಯುವುದಿಲ್ಲಲ್ಲ, ಅದು ಸಮುದ್ರ ಅಂತ ಕರೀತೇವೆ. ಇಷ್ಟು ಮೈಲಿ ಹರಿದು ಬಂದಿರ್ತದೆ, ಲಕ್ಷಾಂತರ ಜನರಿಗೆ ಲಕ್ಷಾಂತರ ವರ್ಷಗಳವರೆಗೆ ಉಪಯೋಗ ಆಗಿರ್ತದೆ. ಅದು ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತೆ, ತನ್ನ ಹೆಸರನ್ನು ಕಳ್ಕೊಂಡ್ಬಿಡುತ್ತದೆ. ಅದೇ ರೀತಿಯಾಗಿ ನಾವು ಎಷ್ಟೇ ಗಳಿಸಿದ್ರಾಗ್ಲಿ, ಎಷ್ಟೇ ಪ್ರತಿಷ್ಠೆಯಲ್ಲಿ ಇರ್ಲಿ, ಏನೇ ಇರ್ಲಿ, ಎಷ್ಟೇ ಸೌಂದರ್ಯ ಇರ್ಲಿ, ಏನೇ ಇರ್ಲಿ, ಅದೆಲ್ಲವನ್ನೂ ಕೂಡ ಒಂದು ಸಮಯ ಬಂದ ಮೇಲೆ ಬಿಟ್ಟು ನದಿ ಹೇಗೆ ಸಾಗರವನ್ನು ಸೇರ್ತದೋ ಆ ರೀತಿಯಾಗಿ ಪರಮ ಪ್ರೇಮ ಸ್ವರೂಪನಾದಂತಹ ಸ್ವಾಮಿಯ ಪಾದವನ್ನು ನಮ್ಮ ಎಲ್ಲ ಅಹಂಕಾರವನ್ನು ಬದಿಗಿಟ್ಟು ಸೇರಿದಾಗ ಅವಾಗ ಅದು ಪರಮಾನಂದ ಅನ್ನುವಂಥದ್ದು. ಯಾಕಂದ್ರೆ ಆ ಭಾಗವತ ನಿರ್ಮಾಣ ಆದಾಗ ದೇವತೆಗಳು ಬಂದು ಹೇಳ್ತಾರೆ, ನಾವು ಅಮೃತವನ್ನು ಕೊಡ್ತೇವೆ ನಿನಗೆ, ಪರೀಕ್ಷಿತ ರಾಜನಿಗೆ ಆ ಭಾಗವತ್ ಕಥಾಮೃತವನ್ನು ನಮ್ಗೆ ಕೊಡುವಂತೆ. ಕೊಡುವುದಿಲ್ಲ. ಈ ಕಥಾಮೃತದ ಮುಂದೆ ಈ ಭಕ್ತಿಯ ಪರಾಕಾಷ್ಠೆಯನ್ನು ಹೇಳುವಂತಹ ಭಾಗವತದಿಂದ ನಿಮ್ಮ ಅಮೃತ ಯಾವುದಕ್ಕೂ ಅಲ್ಲ, ಹೋಗ್ಬಿಡುತ್ತೆ. ಅಷ್ಟು ಶ್ರೇಷ್ಠವಾದದ್ದು ಭಗವಂತನ ನಾಮ, ಭಗವಂತನ ಭಕ್ತಿ, ಭಗವಂತನ ಬಗ್ಗೆ ಇರುವಂತಹ ಪ್ರೀತಿ. ಅದಕ್ಕೆ ಅವರು ಇದರಲ್ಲಿ ಭಂಗದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಧೀರ ದೇವುನಿಯ ಬುದ್ಧಿ ಮದಸಂಗ ಕೃಪಾನಿ. ಈ ರೀತಿಯಾದಂತಹ ಬುದ್ಧಿ ನನಗೆ ಬರಬೇಕಾದ್ರೆ ನಿನ್ನ ಕೃಪೆ ಆಗ್ಬೇಕು.
ಆವಾಗ ಮನಸ್ಸು ಸ್ಥಿರವಾಗಿ ನಿಲ್ತದೆ. ಸ್ಥಿರ ಬುದ್ಧಿ ಅನ್ನುವಂಥದ್ದು ಉತ್ಪನ್ನವಾಗ್ತದೆ. ಆವಾಗ ನಮ್ಮ ಅಜ್ಞಾನ ಅನ್ನುವಂಥದ್ದು ಕೂಡ ಹೋಗ್ತದೆ. ಅದಕ್ಕೆ ಅವ್ರ ಮುಂದೆ ಹೇಳ್ತಾರೆ ದಾಸ ಅಜ್ಞಾನ ಮೀಖರ. ಇಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಸಂತ ಶ್ರೇಷ್ಠ ರಾಜಾರಾಮರೇನ ಅಜ್ಞಾನಿ ಅಲ್ಲ, ಅವರು ನಮ್ಮ ಅಜ್ಞಾನವನ್ನು ಕಳೆದು ಜ್ಞಾನದ ಕಡೆ ಹೋಗ್ಲಿಕ್ಕೆ ಅವ್ರ ರೀತಿಯಂತಹ ಶಬ್ದ ಪ್ರಯೋಗವನ್ನು ಮಾಡಿರಬಹುದು. ದಾಸ ಅಜ್ಞಾನ ಮೀಖರ ಕಳಾ ತುಮಿ ಚಿದಂಬರ. ಚಿದಂಬರ ನೀನು ಮಹಾಕಲಾವಂತ, ಮಹಾಶ್ರೇಷ್ಠ, ಮಹಾ ತೇಜಪುಂಜ. ಈ ರೀತಿಯಾಗಿರುವಂತಹ ಚಿದಂಬರ, ನಾನು ನನ್ನ ಹಿತ ಯಾವುದರಲ್ಲಿ ಇದೆ ಅನ್ನುವಂಥದ್ದನ್ನು ನಾನು ತಿಳಿಯಲಾರದಾಗಿದ್ದೇನೆ. ಯಾಕಂದ್ರೆ ಸಂಪೂರ್ಣವಾಗಿ ಅಜ್ಞಾನ ಅನ್ನುವಂಥದ್ದು ನನ್ನನ್ನು ಆವರಿಸಿ ಬಿಟ್ಟಿದೆ. ಹೀಗಾಗಿ ನನಗೆ ಯಾವ ಕರ್ಮವನ್ನು ಮಾಡಬೇಕು, ಯಾವ ಕರ್ಮವನ್ನು ಮಾಡಬಾರದು ಅನ್ನುವಂಥದ್ದು ಕೂಡ ತಿಳಿದಂತಾಗಿದೆ. ಹಾಗೂ ಎಲ್ಲಿ ಭಕ್ತಿಯನ್ನು ಮಾಡಬೇಕು, ಎಲ್ಲಿ ಭಕ್ತಿಯನ್ನು ಮಾಡಬಾರದು, ಯಾವ ರೀತಿಯಾಗಿ ನಮ್ಮ ಗುರಿ ಇರಬೇಕು ಅನ್ನುವಂಥದ್ದು ಕೂಡ ನಮ್ಗೆ ತಿಳಿದಂತಾಗಿದೆ. ಅದಕ್ಕೆ ನೀನು ಕಲಾವಂತನಾದಂತ, ಆ ಕಲಾವಂತನಿಗೆ ಇನ್ನೊಂದು ಹೆಸರು ಸಚ್ಚಿದಾನಂದ ರೂಪ ಅಂತ. ಚಿದಂಬರ ರೂಪ, ಆಕಾಶವನ್ನು ವ್ಯಾಪಿಸಿರುವಂತಹ ಸಚ್ಚಿದಂಬರ ರೂಪ, ಸಚ್ಚಿದಾನಂದ ರೂಪ. ಸತ್ ಚಿತ್ ಆನಂದ. ಸತ್ ಅಂತ ಹೇಳಂತಂದ್ರೇನು? ಶಾಶ್ವತವಾದಂತ, ಸತ್ಯವಾದಂತ, ಯಾವುದರಿಂದಲೂ ಅದು ಅಳಿಸಲ್ಪಡುವುದಿಲ್ಲ. ಆ ರೀತಿಯಾಗಿರುವುದಕ್ಕೆ, ಸ್ಥಿರವಾಗಿರುವುದಕ್ಕೆ ಸತ್ ಅಂತ. ಚಿತ್ ಅಂತ ಹೇಳಿದ್ರೆ ಬುದ್ಧಿಮತ್ತೆ, ಅವೇರ್ನೆಸ್. ಆನಂದ ಅಂದ್ರೆ ಟೋಟಲ್ ಬ್ಲಿಸ್, ಪರಮಾನಂದ. ಅದನ್ನು ಅನುಭವಿಸೇ ಹೇಳ್ಬೇಕು, ಅದನ್ನು ಬೇರೆಯವ್ರ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ. ಇಬ್ರು ಸಂತರು ಭೇಟಿ ಆದ್ರೆ ಇಬ್ಬರಿಗೂ ಪರಮಾನಂದ ಬೇರೆ ಬೇರೆ ರೀತಿ ಆದದ್ದನ್ನು ಇಬ್ರು ಒಬ್ರಿಗೊಬ್ರು ಭೇಟಿ ಆದಾಗ ಒಬ್ರಿಗೊಬ್ರು ಮುಖ ನೋಡಿ ಪರಮಾನಂದವನ್ನು ಸೂಚಿಸ್ತಾರೆ ಅವ್ರ ಮುಖದ ಮೇಲೆ. ಅವ್ರಿಗೂ ಪರಮಾನಂದ ಆಗಿರ್ತದೆ, ಇವ್ರಿಗೂ ಪರಮಾನಂದ ಆಗಿರ್ತದೆ. ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಆಗೋದಿಲ್ಲ, ಶಬ್ದಗಳೇ ಸಾಲು. ಅದು ಆನಂದ ರೂಪ, ಟೋಟಲ್ ಬ್ಲಿಸ್. ಅದು ಯಾವಾಗ ಬರ್ತದೆ ಅಂತಂದ್ರೆ, ನಾವು ಜೀವನವೇ ಒಂದು ಆಟ, ಒಂದು ನಾಟಕ. ಈಗ ಒಂದು ರೋಲ್ ಕೊಟ್ಟಿರ್ತಾರೆ, ಅದನ್ನ ಮಾಡ್ಬೇಕಷ್ಟೇ. ಹಾಗೂ ಆ ಸಮಯ ಬಂದಾಗ ಅದನ್ನು ಮುಗಿಸ್ಬೇಕು. ಈಗ ಹಳ್ಳಿ ಕಡೆ ಬಯಲಾಟ ಅಂತ ಹೇಳಿ ಅಂತ ಆಗ್ತಿರ್ತದೆ. ಆ ನಡು ಏನೇನೋ ಅದೋ ಇದು ಅಂತ ಕೆಲಸಗಳು ಬಂದು ಬೆಳಗಾದ್ರೂ ಒಮ್ಮೆ ನಾಟಕ ಮುಗಿಯುವುದಿಲ್ಲ. ಅವಾಗ ಕಟ್ರ ಮ್ಯಾಕ್ಸ್ ಹಾಕಿದಾಗೋ ಅಥವಾ ಲೈಟ್ ಹಚ್ಚಿದಾಗ ಅವನು ಎಷ್ಟೊಂದು ಅವನದೊಂದು ಅಟ್ರಾಕ್ಷನ್ ಇರ್ತದೆ, ಎಲ್ಲಾರ ಲಕ್ಷ ಕೇಂದ್ರೀಕೃತ ಆಗಿರ್ತದೋ, ಅದು ಬೆಳಕಾದಾಗ 5-6 ಗಂಟೆ ಆದಾಗ ಅಷ್ಟು ಅದು ಅಟ್ರಾಕ್ಟಿವ್ ಕಾಣಿಸೋದೇ ಇಲ್ಲ. ಅದು ಅವನಿಗೇನಿಸ್ತದೆ, ನಂದು ಇನ್ನೂ ಸ್ವಲ್ಪ ನಾಟಕ ಇದೆ, ನಾನು ಮಾಡ್ಬೇಕು, ಅದನ್ನ ಜನರಿಗೆಲ್ಲ ನಮ್ ಡೈಲಾಗ್ ಹೇಳ್ಬೇಕು, ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಜನರು ಅದನ್ನ ಅವ್ರ ಕಡೆ ಕೇಳಲಿಕ್ಕೆ ಅವ್ರ ಕಡೆ ಸಮಯ ಇರೋದಿಲ್ಲ. ಅವ್ರು ತಮ್ಮ ದೈನಂದಿನ ಕೆಲಸಗಳಿಗೆ ಹೋಗಬೇಕಾಗ್ತದೆ. ಅದಕ್ಕೆ ಅವರು ಡಿವಿಜಿ ಅವರು ಕೂಡ ಅದಕ್ಕೆ ಹೇಳಿದಾರೆ, ಈ ನಿನ್ನೆ ಕೊಟ್ಟಿರುವಂತ ನಾಟಕವನ್ನು ಕುಣಿದು ಮಾಡು, ಆನಂದದಿಂದ ಮಾಡು, ಅನುಭವಿಸು. ಬೇರೆಯವ್ರಿಗೂ ಕೂಡ ಆನಂದವನ್ನು ಎಷ್ಟಾಗ್ತದಲ್ಲಿ ನೀಡು. ಯಾಕಂದ್ರೆ ಆ ಪರಮಾನಂದವನ್ನು ನೀನು ಅವನಿಂದ ಪಡೆ, ಅವನ ಅಂಶವೇ ಆಗಿರುವುದರಿಂದ. ಹಾಗೂ ಈ ಜೀವನ ನಾಟಕದಲ್ಲಿ ಆನಂದವನ್ನು ಹೊಂದಿ ಕೊನೆಗೆ ಲಾಸ್ಟ್ ಕೂಡ ಕೊನೆ ಸ್ಟೇಜಿಗೆ ಬಂದಾಗೂ ಕೂಡ ಅದೇ ಪರಮಾನಂದದಲ್ಲಿ ನೀನು ಲೀನಾಗು. ಅದಕ್ಕೆ ಯಾವ ವಿಹಿತ ಕರ್ಮಗಳನ್ನು ಮಾಡಬೇಕು ಅದನ್ನು ಮಾಡಿ, ಯಾವ ನಿಷಿದ್ಧ ಕರ್ಮಗಳಿವೆಯೋ ಅವುಗಳನ್ನು ಬಿಟ್ಟು, ಇದು ಒಂದು ಭಗವಂತನ ಒಲಿಸಿಕೊಳ್ಳುವಂತ ರೀತಿ. ಹಾಗೂ ಎರಡನೇದಾಗಿ ಜ್ಞಾನ ಮಾರ್ಗದಲ್ಲಿ ನಡೆದು, ಭಕ್ತಿ ಮಾರ್ಗದಲ್ಲಿ ನಡೆದು ಭಗವಂತನನ್ನು ಒಲಿಸಿಕೊಂಡು, ದಾಸ ಅಜ್ಞಾನ ಮೀಖರ. ನಾನು ಅಜ್ಞಾನಿ ಇದ್ದೇನೆ ಖರೆ, ಐ ಅಕ್ಸೆಪ್ಟ್ ಇಟ್. ಆದರೆ ಆ ಅಜ್ಞಾನವನ್ನು ತೊಡೆದ ನನಗೆ ಜ್ಞಾನವನ್ನು ಕೊಡುವಂತವನು ಯಾರು? ನೀನೇ. ಜ್ಞಾನ ನಿಧಿಯು ನೀನು, ಜ್ಞಾನೇಶ್ವರ ರೂಪ, ಗಾನಲೋಲ ನಿನ್ನ ಜಾನೀಪೇನ. ಜ್ಞಾನದ ಖಣಿಯಾಗಿರುವಂತಹ, ಜ್ಞಾನಕ್ಕೆ ಆಧಾರವಾಗಿರುವಂತಹ, ಜ್ಞಾನವೇ ನೀನಾಗಿರುವಂತಹ ನೀನು ನನ್ನ ಅಜ್ಞಾನವನ್ನು ಕಳೆದು ಕಳಾ ತುಮೀಚಿದಂತ, ಕಲಾವಂತನಾಗಿರುವಂತಹ ಹಾಗೂ ಇಡೀ ಜಗತ್ತಿಗೆ ಬೆಳಕನ್ನು ನೀಡುವಂತಹ ನೀನು ಅಜ್ಞಾನಿಯಾದ ನನಗೆ ಕೃಪೆ ಮಾಡು, ನನ್ನಲ್ಲಿ ಧೈರ್ಯವನ್ನು ತುಂಬು. ಹಾಗೂ ಈ ರೀತಿಯಾಗಿ ನನ್ನ ಜೀವನವನ್ನು ಸಾಗಿಸಿ ನಿನ್ನತ್ತ ಸೆಳೆಬೇಕು ಅನ್ನುವಂತಹ ಮಾತನ್ನು ಇದರಲ್ಲಿ ಎಷ್ಟೊಂದು ಸುಂದರವಾಗಿ ನಮಗೆ ನಾವು ಭಗವಂತನನ್ನು ತಿಳಿಲಿಕ್ಕೆ ಯಾವ ರೀತಿಯಾಗಿ ನಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಇದರಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಂದೊಂದೇ ಅಭಂಗವನ್ನು ಓದ್ತಾ ಹೋದ ಹಾಗೆ ಅವರ ಜ್ಞಾನ ಪ್ರಭೆ ಎಷ್ಟಿದೆ, ಯಾವ ರೀತಿಯಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ನಮಗೆ ತಿಳಿದುಬರ್ತದೆ. ಈ ರೀತಿಯಾಗಿ ಈ ಒಂದು ಸಂತ ಶ್ರೇಷ್ಠ ವರದ ಅಭಂಗದಲ್ಲಿ ಒಂದು ಅಭಂಗವನ್ನು ಚಿಂತನೆ ಮಾಡ್ಲಿಕ್ಕೆ ನಮಗೊಂದು ಅವಕಾಶ ಕೊಟ್ಟಂತ, ನನ್ನ ಯಥಾಮತಿಗೆ ತಿಳಿದಷ್ಟನ್ನು
ಇವತ್ತು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಮಹಾಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕಾರ ಸಲ್ಲಿಸಿ ಈ ಒಂದು ಇವತ್ತಿನ ಸತ್ಸಂಗ ಸೇವೆಯನ್ನು ಮಹಾಸ್ವಾಮಿಯ ಪಾದಗಳಿಗೆ ಅತ್ಯಂತ ಭಕ್ತಿಯಿಂದ ಅರ್ಪಿಸುತ್ತಿದ್ದೇನೆ. ಔದಂಬರ ನಿವಾಸಿ ಭಕ್ತ ಅಭಿಮಾನಿ ರಾಜಾಧಿರಾಜ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ. दास राजा राम महाराज की जय।